ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬೈ ನಾಯಿ. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ ಏನು ಅಡುಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ RR ಕ್ಯಾಟರ್ಸ್ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಯಾಕಂದರೆ ಈ ವಾರ ಪೂರ್ತಿಯಾಗಿ ನಾವು ದೀಪಾವಳಿಯ ವಿಶೇಷ ವೈವಿಧ್ಯಮಯ ಅಡುಗೆನ ತೋರಿಸ್ಬೇಕು ಅಂದ್ಕೊಂಡಿದ್ವಿ. RR ಕ್ಯಾಟರ್ಸ್ ರಂಗನಾಥ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಸರ್ ನಮ್ಮ ಅಡುಗೆಗಳು ತಿನ್ನೋಡಿ ಸರ್, ಹಬ್ಬಕ್ಕೆಲ್ಲ ಮಾಡ್ಕೋಬೋದು ಅಂತ ಬೇರೆ ಹೇಳಿದ್ದಾರೆ. ರಂಗನಾಥ್ ಅವರೇ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್. ಸೇಮ್ ಈ ವಾರ ಪೂರ್ತಿ ದೀಪಾವಳಿ ನೀನೆ. ಹೌದು ಸರ್. ಇವತ್ತು ಹಚ್ಚಿದ್ರೆ ಪಟಾಕಿ ವಾರಕ್ಕೆ ಆಫ್ ಆಗಬೇಕು. ಖಂಡಿತ ಸರ್. ಏನ್ ಮಾಡ್ತಾ ಇದ್ರಿ ಇವತ್ತು? ಜೀರಾ ಸಾಂಬಾರ್ ಸರ್. ಜೀರಾ ಸಾಂಬಾರ್ ಅಂದ್ರೆ ವೈವಿಧ್ಯಮಯ ಸಾಂಬಾರುಗಳನ್ನು ತೋರಿಸಿದೀವಿ. ಓಕೆ. ಇದರಲ್ಲಿ ಜೀರಾ ಸಾಂಬಾರ್ ಒಂದು. ಜೀರಿಗೆ ಏನು ಹಾಕಿ ಸಾಂಬಾರ್ ಮಾಡುವಂಥದ್ದು. ತರಕಾರಿ ಎಲ್ಲ ಹಾಕ್ತಾ ಇದೀರಾ? ತರಕಾರಿ ಇಲ್ದಲೆ ಸಾಂಬಾರ್ ಹೆಂಗಾಗುತ್ತೆ? ಓಕೆ. ಜೀರಿಗೆ ಸಾಂಬಾರು, ಜೀರಿಗೆ ಬಜ್ಜಿ ಅಂತ ಮಾಡ್ತಾರೆ. ಅದು ಈ ತರಕಾರಿ ಗಿರ್ಕಾರಿ ಎಲ್ಲ ಬೇಕಾಗಲ್ಲ. ಈ ಬಾಯಿ ಕೆಟ್ಟೋದಾಗ ಜ್ವರ ಬಂದಾಗ ಸ್ವಲ್ಪ ಅದಕ್ಕೆ ಹಾಕೊಂಡು ತಿಂದರೆ ತುಂಬ ಮಜವಾಗಿರುತ್ತೆ. ಕಾಯಿ ಬಜ್ಜಿ ಥರ ಈ ಜೀರಿಗೆ ಬಜ್ಜಿ. ಇದು ಜೀರಿಗೆ ಬಜ್ಜಿ ಅಲ್ಲ, ಜೀರಿಗೆ ಸಾಂಬಾರು ಮಾಡೋಕ್ಕೇನೆ ತಂದಿದ್ದೀರಾ? ಜೀರಾ ಸಾಂಬಾರ್ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟ್, ಹುರುಳಿಕಾಯಿ, ನವಿಲುಕೋಸು, ಬಣ್ಣದ ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ತೊಗರಿಬೇಳೆ, ಕಡಲೆಬೇಳೆ, ಧನಿಯಾ, ಇಂಗು, ಜೀರಿಗೆ, ಸಾಸಿವೆ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಅರಿಶಿನ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಉಪ್ಪು, ಎಣ್ಣೆ. ಕುಕ್ಕರ್ಲೆ ಮಾಡ್ಬಿಡ್ತೀರಾ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಒಳ್ಳೆ ಒಂದು ಜೀರಿಗೆ ಸಾಂಬಾರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಅಯ್ಯಂಗಾರ ಸ್ಪೆಷಲ್ ಇದು. ಹೌದು ಸರ್. ಸರ್ ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಫಸ್ಟು ಸಾಸಿವೆ ಸರ್. ಜೀರಿಗೆ ಹಾಕಿ ಸರ್. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕಿದ್ದಾರೆ. ನವಿಲುಕೋಸು ಹಾಕ್ತಾ ಇದ್ದೀನಿ. ಹಾಕಿ ಸರ್. ನವಿಲುಕೋಸು, ಆಮೇಲೆ ಬೀನ್ಸು. ಏನು ಎಲ್ಲ ತರಕಾರಿ ಹಾಕ್ಬಿಡೋದ ಸಾಂಬಾರು? ಎಲ್ಲ ಹೌದು ಸರ್. ಓಕೆ, ಆಯಿತು. ಕ್ಯಾರೆಟು. ಎಸ್ ಸರ್. ಗ್ರೀನ್ ಕ್ಯಾಪ್ಸಿಕಮ್ಮು. ಓಕೆ. ಎಲ್ಲೋ ಕ್ಯಾಪ್ಸಿಕಮ್ ಸ್ವಲ್ಪ. ಎಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್ ಸಿಕ್ಕದೆ ಹೋದರೆ ಓಕೆ. ಮಾಮೂಲಿ ಇದೆ ಕ್ಯಾಪ್ಸಿಕಮ್ ಹಾಕೋಬೋದು. ಓಕೆ. ಇದು ರೆಡ್ ಕ್ಯಾಪ್ಸಿಕಮ್ಮು. ಓಕೆ. ಟೊಮೆಟೊ. ಓಕೆ. ಒಳ್ಳೆಯ ಒಂದು ಜೀರಿಗೆ ಸಾಂಬಾರು ರುಚಿಯಾಗಿರುತ್ತೆ. ಸ್ವಲ್ಪ ತುಪ್ಪ ಗಿಪ್ಪ ಹಾಕ್ಕೊಂಡು ಬಾರಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಸರ್ ತೊಗರಿಬೇಳೆ. ಸರ್ ನೀರು ಹಾಕ್ತಾ ಇದ್ದೀನಿ. ಎಸ್ ಸರ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಹಾಕಿ ಮುಚ್ಚಳ ಮುಚ್ಚಿ ಸರ್. ಕೂಗಿಸ್ಕೋಬೇಕಾ? ಎಷ್ಟು ವಿಜಲ್ ಬೇಕು? 3 ವಿಜಲು. ಹ್ಞೂ. ಅಷ್ಟೊತ್ತಿಗೆ ಮಸಾಲೆ ಹುರ್ಕೊಂಡ್ಬಿಡೋಣ. ಈ ಕಡೆ ಒಂದು ಬಾಣಲಿ ಕೊಡಿ ಸರ್. ಎಸ್ ಸರ್. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇದು ಉದ್ದಿನ ಬೇಳೆ ಹಾಕೋಂಗಿಲ್ಲ. ಹಾಕೋ. ಈ ಸಾಂಬಾರ್ಗಿಲ್ಲ. ಹೌದಾ? ಏನಕ್ಕೆ ಅಂತ ನೀವು ಪ್ರಯತ್ನ ಪಟ್ಟಿಲ್ವಾ? ಇಲ್ಲ. ಏನು ಅಂತ ಅಂದರೆ ಕೆಲವರು ಹೇಳ್ತಾರೆ ಈ ಉದ್ದಿನ ಬೇಳೆ ಹಾಕಿದ್ರೆ ಲೋಳೆ ಅಂಶ ಮತ್ತು ಎಲ್ಲ ಸಾಂಬಾರು ಒಂದೇ ಥರ ಮಸಾಲೆ ಹಾಕಿದಂಗಾಗುತ್ತೆ. ಮಾಡ್ಕೊಳ್ಳಿ. ಕಡಲೆಬೇಳೆ. ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು. ಓಕೆ. ಇದು ಎಷ್ಟು ವಿಜಲ್ ಬೇಕಾಗುತ್ತೆ ಹೆಂಗಾರೆ? 2 ರಿಂದ 3 ವಿಜಲ್ ಬೇಕು ಸರ್. ಓಕೆ ಸರ್. ಧನಿಯಾ ಹಾಕ್ತಾ ಇದ್ದೀನಿ. ಕಡಲೆಬೇಳೆ, ಸ್ವಲ್ಪ ಕರಿಬೇವು, ಅದಕ್ಕೆ ಒಂದು 2 ಸ್ಪೂನಷ್ಟು ಧನಿಯಾ. ಧನಿಯಾ ಜಾಸ್ತಿ ಹಾಕ್ಬಾರ್ದು. ಓಕೆ. ಅದೇ ವಾಸನೆ ಬಂದ್ಬಿಡುತ್ತೆ ಆಮೇಲೆ. ಅದೇ ವಾಸನೆ ಬರುತ್ತೆ. ಆಮೇಲೆ ಇನ್ನೇನೋ ತಿಂದಂಗಿರುತ್ತೆ. ಹೌದು ಸರ್. ಇಂಗು. ಎಸ್ ಸರ್. ಜೀರಿಗೆ ಪ್ರಮಾಣ ಜಾಸ್ತಿ ಹಾಕಿ ಸರ್. ಒಂದು 2-2.5 ಚಮಚದಷ್ಟು ಜೀರಿಗೆ ಸರ್. ಓಕೆ ಸರ್. ಹಸಿರು ಮೆಣಸಿನ್ಕಾಯಿ. ಓಕೆ. ಇದು ಮೇನ್ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನೇ ಸರ್. ಓಹೋ. ಆಮೇಲೆ ತೆಂಗಿನಕಾಯಿ. ಓಕೆ. ಹುಣಸೆ ಹಣ್ಣು ಸರ್. ಮಸಾಲೆಗೆ ಒಂದು ಸ್ವಲ್ಪ ಉಪ್ಪು. ಇದಕ್ಕೆ ಉಪ್ಪು ಹಾಕಿದ್ದೀವಿ ಅಲ್ವಾ? ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಿದೆ ಸರ್. ಇದು ಆಫ್ ಮಾಡೋಣ. ಆಫ್ ಮಾಡೋಣ. ರುಬ್ಕೋಬೇಕು. ರುಬ್ಬಾದ್ಮೇಲೆ ಮಸಾಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕಿ ಸರ್. ಸ್ವಲ್ಪ ಅರಿಶಿನ ಪುಡಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ ಸರ್. ರುಬ್ಕೊಳ್ಳಿ ಸರ್. ಮಸಾಲೆ ರುಬ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೊಳ್ತಾ ಇದ್ದಾರೆ.
ಇಲ್ಲಿ ಬೇಳೆ ಸಮೇತವಾಗಿ ತರಕಾರಿಗಳೆಲ್ಲ 3 ವಿಷಲ್ ಕೂಗ್ಸಿದೀವಿ, ತಣ್ಣಗಾಗ್ತಾ ಇದೆ. ಇದನ್ನ ತೆಗೆದು ಅಲ್ಲಿಟ್ಟು ಈ ಮಸಾಲೆನ ಅದ್ರೊಳಗೆ ಹಾಕಿದ್ರೆ ಅದ್ಭುತವಾಗಿರುವಂಥ ಜೀರಿಗೆ ಸಾಂಬಾರು ರೆಡಿ ಆಗುತ್ತೆ. ಈ ಜೀರಿಗೆ ಸಾಂಬಾರು ಹೇಳ್ಕೊಟ್ಟವರು ಹಾಸನದಲ್ಲಿ ನಮ್ಮ ಸೋದರತೆ ಇತ್ತು. ಇದರ ಇನ್ನ ಇಲ್ಲ, ಹೋಗ್ಬಿಟ್ರು ಸರ್. ಓಕೆ ಓಕೆ ನೋಡುವೆ ತೆಗೋಣ ಸರ್. ಪುದಿಂಗ್ ಸರ್ ಮಸಾಲೆ ಹಾಕ್ತಾ ಇದ್ದೀನಿ ಸರ್. ಓಹೋ ರುಬ್ಬಿರ್ತಕ್ಕಂಥ ಮಸಾಲೆ. ಹೌದು. ಒಳ್ಳೆ ಒಂದು ಜೀರಿಗೆಯ ಸಾಂಬಾರು, ಒಳ್ಳೆ ತರಕಾರಿಗಳನ್ನು ಹಾಕಿ ಈ ಸಾಂಬಾರು ಮಾಡ್ಕೊಂಡು ತಿನ್ನೋಡಿ ಸರ್, ಹೆಂಗಿರುತ್ತೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸರ್ ಇದು ಗಟ್ಟಿ ಬೇಕಾದರೂ ಮಾಡ್ಕೋಬೋದು, ನೀರು ಬೇಕಾದ್ರೆ ಮಾಡ್ಕೋಬೋದು. ಗಟ್ಟಿ ಮಾಡ್ಕೊಂಡ್ರೆ ಚಪಾತಿ ದೋಸೆ ಅದಕ್ಕೆಲ್ಲ ಆಗುತ್ತೆ. ಓಕೆ, ಸ್ವಲ್ಪ ನೀರು ಲಿಕ್ವಿಡ್ ಮಾಡ್ಕೊಂಡ್ರೆ ಅನ್ನ ಕಲ್ಸ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸರ್. ಓಕೆ ಸರ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸರ್. ಹಾಕಿ ಚೆನ್ನಾಗಿ ಹುರಿದಿರ್ತಕ್ಕಂಥ ಮಸಾಲ, ಅದನ್ನು ರುಬ್ಬಿರ್ತಕ್ಕಂಥ ಮಸಾಲ ಅದನ್ನ ಇಲ್ಲಿ ಹಾಕಿರೋದ್ರಿಂದ ಒಂದೇ ಒಂದು ಕುದಿ ಬಂದರೆ ಸಾಕು, ಹಸಿ ವಾಸನೆ ಹೊಟ್ಟೋಗಿರುತ್ತೆ. ಯಾಕಂದ್ರೆ ನಾವು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದ್ದೀವಿ, ರುಬ್ಬಿದ್ದೀವಿ. ಈಗ ಹಾಕೋಂತ ತಕ್ಷಣ ನೋಡಿ ಇಷ್ಟು ಗಟ್ಟಿಗಿರುತ್ತಾ ಸಾರು. ಇನ್ನೂ ಸ್ವಲ್ಪ ಲಿಕ್ವಿಡ್ ಮಾಡ್ಕೋಬೋದು. ಓಕೆ, ಬಟ್ ಚೆನ್ನಾಗಿರುತ್ತೆ ಸರ್ ಇದು. ಓಕೆ ಸರ್. ಅನ್ನ ಕಲ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ಓಕೆ ಸರ್. ಜೀರಿಗೆಯ ಸಾಂಬಾರು, ನಮ್ಮ ಅಯ್ಯಂಗಾರರ ಶೈಲಿಯ ಜೀರಿಗೆಯ ಸಾಂಬಾರು. ಜೀರಿಗೆ ಸಾಂಬಾರು ಸವಿಯಲು ಸಿದ್ಧ. ಸವಿಯಲು ಸಿದ್ಧ ಜೀರಿಗೆ ಸಾಂಬಾರು. ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಜೀರಿಗೆ ಸಾಂಬಾರನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ಇದು RR ಕ್ಯಾಟರ್ಸ್ ಅವರ ಅದ್ಭುತವಾದಂಥ ಅಡುಗೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಜೀರಾ ಸಾಂಬಾರ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಕಡಲೆಬೇಳೆ, ಕರಿಬೇವು, ಧನಿಯಾ, ಇಂಗು, ಜೀರಿಗೆ, ಹಸಿಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಉಪ್ಪು, ಅರಿಶಿನ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ನವಿಲುಕೋಸು, ಹುರುಳಿಕಾಯಿ, ಕ್ಯಾರೆಟ್, ಬಣ್ಣದ ದಪ್ಪ ಮೆಣಸಿನಕಾಯಿ, ಟೊಮ್ಯಾಟೊ, ತೊಗರಿಬೇಳೆ, ನೀರು, ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಬೇಯಿಸಿ ಬೆಂದ ಬೇಳೆ ತರಕಾರಿ ಮಿಶ್ರಣಕ್ಕೆ ರುಬ್ಬಿದ ಮಸಾಲೆ ಹಾಕಿ ಕುದಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಜೀರಾ ಸಾಂಬಾರ್ ಸವಿಯಲು ಸಿದ್ಧ. ಸ್ವಲ್ಪ ಅನ್ನಕ್ಕೆ ಸ್ವಲ್ಪ ಜೀರಿಗೆಯ ಸಾಂಬಾರು. ಇದನ್ನು ಬೇಕಾದ್ರೆ ಲಿಕ್ವಿಡ್ ಆಗೂ ಮಾಡ್ಕೋಬೋದು. ಓಕೆ, ಸ್ವಲ್ಪ ಗಟ್ಟಿ ಆಯ್ತಲ್ವೇ? ಇಲ್ಲ ಗಟ್ಟಿ ಆದರೂ ಚೆನ್ನಾಗಿರುತ್ತೆ. ಓಕೆ, ಸ್ವಲ್ಪ ತುಪ್ಪ ಬೇಕಲ್ವೇ? ಖಂಡಿತ ಸರ್. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಓಕೆ, ಟೇಸ್ಟ್ ಮಾಡ್ಬೋದಾ? ದಯವಿಟ್ಟು ಸರ್. ಅಯ್ಯಂಗಾರರ ಸಾಂಬಾರು ರುಚಿಯಾಗಿರಬೇಕು. ಹೇಗಿದೆ ಸರ್? ಚೆನ್ನಾಗಿ ಡಿಫ್ರೆಂಟ್ ಆಗಿದೆ. ಇದು ಟೇಸ್ಟ್ ಮಾಡಿದ್ರಾ? ಇಲ್ಲ. ಈ ಥರ ಗಟ್ಟಿ ಸಾಂಬಾರು ಇಷ್ಟ ನಮಗೆ. ಹಾಂ, ಸ್ವಲ್ಪ ಗಟ್ಟಿ ಮೊಸರು ಮಜ್ಜಿಗೆನ ಹಾಕ್ಕೊಂಡು ತಿನ್ನಬೇಕು. ಹಾಂ, ತುಂಬ ಅದ್ಭುತವಾಗಿರುತ್ತೆ. ಪಟಾಪಟ ಅಂತ ಏನು ಮಾಡ್ತೀರಿ? ಹೆಸರು ಬೇಳೆ ನಿಪ್ಪಟ್ಟು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಿಸೈರ್ ಗುಡ್ ಲೈಫ್, ಡಿಸೈರ್ ಅವರು ಶುಗರ್ಲೆಸ್ ಸ್ವೀಟನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತಾ ಇದ್ದಾರೆ. ದೀಪಾವಳಿ ನಮ್ಮ ಸ್ವೀಟ್ ಅಂದನೇ ಶುರು ಆಗಲಿ ಮುರಳಿ ಅವರೇ. ಯಾಕಂದರೆ ನಮ್ಮ ಸ್ವೀಟಲ್ಲಿ ಶುಗರ್ ಇರಲ್ಲ, ಶುಗರ್ ಫ್ರೀಯಿಂದ ಮಾಡಿರುವಂಥದ್ದು, ಆರೋಗ್ಯಕ್ಕೆ ಒಳ್ಳೆಯದು, ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಸಿಹಿ ಅಂಶವನ್ನು ಮಾತ್ರ ಹಾಕಿದ್ದೀವಿ. ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಎಲ್ರಿಗೂ ಸಹ ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ. ದೀಪಾವಳಿಗೆ ಡಿಸೈರ್ ಅವರ ಶುಗರ್ಲೆಸ್ ಸ್ವೀಟ್ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಬೇಗ ಹೋಗಿ ಇದನ್ನೇ ತಿಂತಾ ಕುತ್ಕೋಬೇಡಿ. ಖಂಡಿತ. ಅದೇನೋ ನಿಪ್ಪಟ್ಟು ಮಾಡ್ತೀವಿರಲ್ಲ, ತಟ್ಟಕ್ಕೆ ರೆಡಿ ಮಾಡ್ಕೊಂಬನ್ನಿ. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮುರಳಿ ಅವರೇ. ನಾವು ಅಡಿಗೆ ಕಲ್ತಿದ್ದೀವಿ, ಅಡಿಗೆ ಮಾಡ್ತೀವಿ ಅಂತ ಇದ್ದಾರೆ. ಗ್ಯಾರಂಟಿ ನನಗೆ ಗೊತ್ತಿಲ್ಲ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಪ್ರಿಯಾಂಕಾ ನಾಯಕ್ ಅಂತ. ಪ್ರಿಯಾಂಕಾ ನಾಯಕ್. ಏನು ಮಾಡ್ಕೊಂಡಿದ್ದೀರಿ? ನಾನು ಫೈನಲ್ ಇಯರ್ ಮಾಸ್ ಕಮ್ಯುನಿಕೇಶನ್. ಫೈನಲ್ ಇಯರ್ ಮಾಸ್ ಕಮ್ಯುನಿಕೇಶನ್ ಆದಮೇಲೆ ಏನು ಮಾಡಬೇಕು ಅನ್ಕೊಂಡಿದ್ದೀರಿ? ಮೀಡಿಯಾದಲ್ಲಿ ವರ್ಕ್ ಮಾಡ್ಬೇಕು ಸರ್. ಅಪ್ರೆಂಟಿಸ್ ಎಲ್ಲಿ ಮಾಡ್ತೀರಿ? ನಿಮ್ಮ ಚಾನಲಲ್ಲೇ ಮಾಡ್ಬೇಕಂತ ಆಸೆ. ವೆರಿ ಗುಡ್. ಆಸೆಗಳಿರುತ್ತೆ. ಓಕೆ, ಅಡುಗೆ ಮಾಡೋದು ಯಾವಾಗ ಕಲ್ತ್ರಿ? 10th ಸ್ಟ್ಯಾಂಡರ್ಡ್ ಇದ್ದಾಗ. ಅಯ್ಯೋಯಪ್ಪ, ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮ? ನೀವು 3 ಜನ. ಏನು ನೀವೇ ಮೊದಲು ಮಾಸ್ಟರ್ ಪೀಸಾ? ಇಲ್ಲ, ನಾನು ಚಿಕ್ಕವಳು. ಲಾಸ್ಟ್ ಪೀಸಾ? ಹೌದು. ಓಕೆ, ಮೊದಲನೇವ್ರು ಯಾರು? ನಾಗೇಶ್ ಅಂತ ಅಣ್ಣ. ಆಮೇಲೆ ಇನ್ನೊಬ್ಬ ಯೋಗೇಶ್. ನಾಗೇಶ್ ಯೋಗೇಶ್ ಆದ್ಮೇಲೆ ನೀವು. ಓಕೆ, ನಿಮ್ಮ ಕೈಲಿ ನಿಮ್ಮಮ್ಮ ಅಡುಗೆ ಮಾಡಿಸ್ತಿದ್ರು? ಹೌದು ಕೈ ಸರ್. ತೋರಿಸಿ.
ಸುಳ್ಳು ಹೇಳಬೇಕು, ಒಂದು ಲೆವೆಲ್ ತನಕ ಸುಳ್ಳು ಹೇಳ್ಬೋದು. ಇದು ಮಿತಿ ಮೀರಿದ ಈ ವರ್ಷದ ಮೊದಲನೇ ಸುಳ್ಳು. ಅವರಮ್ಮ ಅಡುಗೆನೂ ಮಾಡಿಸ್ತಾ ಇರಲಿಲ್ಲ, ಅದು ಒಬ್ಳೆ ಮೂಲಕ ಅಡುಗೆ ಮಾಡು ಅಂತ ಮಾಡಿಸ್ತಿದ್ರಾ? ಇವೆಲ್ಲ Sir, ಕಥೆಗಳು. ಆಮೇಲೆ ಕೇಳಿ ಆಯ್ತು sir. ಆಯ್ತು. ನಿಮ್ಮಮ್ಮ ಬಂದಿದ್ದಾರಾ? ಹೌದು ಹೇಳಿದೆ sir. ನಿಮ್ಮಮ್ಮ ಏನು ಅವ್ರ ಹೆಸರು ಹೇಳಿ? ಲಲಿತಾ ಅಂತ. ಲಲಿತಾ ಅವರೇ, ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಮಗಳು ಅಡುಗೆ ಮನೆಗೆ ಬಂದು ಅಡುಗೆ ಮಾಡಿರೋಂಥ ಯಾವುದಾದ್ರೂ ಒಂದಾದ್ರೂ ಪುರಾವೆಗಳಿದೆಯಾ? ನೋಡಿ ಹೊರಟೆ ಹೋಗ್ತಾ ಇದ್ರು. ಇವಾಗ ಗೊತ್ತಾಗುತ್ತಲ್ಲ, ಅಲ್ಲಿ ಏನು ಹೇಳಿದ್ರು ಪ್ರಾಕ್ಟಿಕಲ್ ಎಕ್ಸಾಮ್ ನಮ್ಮ ಹತ್ರ ತಾನೇ ಇರೋದು. ಓಕೆ, ಏನು ಮಾಡ್ತಾ ಇದೀರ ಅಂದ್ರಿ? ಬೇಬಿ ಕಾರ್ನ್ ಸೆಮಿ ಗ್ರೇವಿ. ಅಬ್ಬಬ್ಬಬ್ಬಬ್ಬ, ಏನಕ್ಕೆ ತಿನ್ನೋದು ಇದು? ಚಪಾತಿ, ರೋಟಿ. ಮಾಡಕ್ಕೆ ಏನೇನು ತಿಂದ್ರೆ ಹೇಳ್ಬಿಡಿ ಸರಿ. ಬೇಬಿಕಾರ್ನ್ ಸೆಮಿ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಬೇಬಿಕಾರ್ನ್, ಈರುಳ್ಳಿ, ಟೊಮ್ಯಾಟೊ, ದಪ್ಪ ಮೆಣಸಿನಕಾಯಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್, ಅರಿಶಿನ, ಅಚ್ಚ ಖಾರದ ಪುಡಿ, ಬೆಳ್ಳುಳ್ಳಿ, ಬಿಳಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಸಾಕಾ? ಶುರು ಮಾಡೋಣ. ಹೇಳಿದೆ ನಿಮ್ಮನೆ? ಕೋರಮಂಗ್ಲ. ಓಕೆ, ಶುರು ಮಾಡೋಣ. ಏನು ಕೊಡಿ ಫಸ್ಟು ನಿಮಗೆ? ಒಂದು ಮಿಕ್ಸಿಂಗ್ ಬೌಲು. ಅದಕ್ಕಿಂತ ಮುಂಚೆ ಡೀಪ್ ಫ್ರೈ ಮಾಡಬೇಕು, ಸೊ ಎಣ್ಣೆ ಬಿಸಿ ಇಡೋಣ. ತಗೊಳ್ಳಿ. ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಹಾಕಿ. ಏನು ಮಾಡ್ತಾರೆ ನಿಮ್ಮ ಡ್ಯಾಡಿ? ಆರ್ ಟಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ಎಲ್ಲಿ? ಜಯನಗರ್. ಕಾರ್ನ್ಫ್ಲವರಾ? ಹೌದು ಸರ್. ಆಯಿತು, ಆಮೇಲೆ? ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿ ಬರಲಿ ಅಂತ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಮೇಡಮ್. ಆಮೇಲೆ? ವೈಟ್ ಪೆಪ್ಪರ್ ಪೌಡರ್, ಚೂರೇ ಚೂರು. ಓಕೆ, ಆಮೇಲೆ? ಸ್ವಲ್ಪ ಉಪ್ಪು. ಬೇಬಿ ಕಾರ್ನ್ ಹಾಕ್ತಾ ಇದ್ದೀನಿ ಸರ್. ಹಾಕಿ 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 ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಅಣ್ಣ ಏನು ಮಾಡ್ತಾರೆ? ಒಬ್ಬ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾನೆ, ಇನ್ನೊಬ್ಬ ಕೂಡ ಗೌರ್ಮೆಂಟ್ ಜಾಬೇ. ನಾನು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿದ್ದೀನಿ. ಓಹ್, ಬೇರೆಯವ್ರು ಯಾರಿಗೂ ಸಿಗೋದೇ ಬೇಡ. ನಿಮ್ಮಲ್ಲಿರೋ 4 ಜನಕ್ಕೂ ಗೌರ್ಮೆಂಟ್ ಜಾಬ್ ಕೊಟ್ಬಿಟ್ರೆ ನಾವೆಲ್ಲ ನೀವು ಮಾಡ್ತಿದ್ದೀರಲ್ವ ಸರ್? ಬಿಡಿ, ಬೇಡ ಬಿಡಿ. ನಿಮ್ಮನ್ನು ನೋಡಿ ಎಷ್ಟು ಜನ ಹೊಟ್ಟೆ ಕಿಚ್ಚು ಪಡ್ತಾರೆ ಗೊತ್ತಾ ನಿಮಗೆ? ಏನಕ್ಕೋ? ಏನಕ್ಕೋ ಅಂದರೆ ನಾವು ಹೊಟ್ಟೆ ಕಿಚ್ಚು ಪಡಂಗಿದೀವ? ಇಲ್ಲ ಅಂದರೆ ಆಫ್ ಕ್ಯಾಮ್ರಾ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ, ಬಟ್ ಆನ್ ಸ್ಕ್ರೀನ್ ನೋಡಿ ತುಂಬಾ ಜನ ಹೊಟ್ಟೆ ಕಿಚ್ಚು ಪಡ್ತಾರೆ. ಹೌದಾ? ಹಾ. ಉಂಗ್ರ ತಡೀತಾ ಇದೆ, ಉಂಗ್ರ ಗಿಂಗ್ರ ಬಿದ್ಬಿಟ್ಟದು. ಇಲ್ಲ ಸರ್. ನೋಡ್ಕೊಳ್ಳಿ. ನಿಮ್ಮ ಅಮ್ಮನ ಕರೀಲ ಹೆಲ್ಪ್ಗೆ? ಬೇಡ ನಿಮ್ಮ ಅಮ್ಮನ ಸರ್. ಹೆಸರೇನು? ಲಲಿತಾ ಅಂತ. ಲಲಿತಾ ಅವರೇ, ಬನ್ನಿ ಸ್ವಲ್ಪ ಹೆಲ್ಪ್ ಮಾಡಿ ಬನ್ನಿ. ಪಾಪ ನನಗೇ ಬೇಜಾರಾಯ್ತಾ ಕೈ ನೋಡ್ತಾ ಇದ್ದೆ. ಯಾಕೆ ಸರ್? ಯಾವತ್ತೂ ಕಲಿಸ್ತಾ ಇರೋ ಕೈ. ಸರ್ ಯಾಕೆ ಸರ್ ನೀವೆಲ್ಲರಿಗೂ ಇಷ್ಟು ರೇಗಿಸ್ತೀರಾ? ರೇಗ್ಸೋದ ಇದು? ರೇಗ್ಸೋದು ಅನ್ನಿಸ್ತಾ ಇದೆಯಾ ನಿಮಗೆ? ಹೌದು ಸರ್. ನನ್ನ ಕಷ್ಟ ಯಾರು ಹೇಳ್ಕೊಳ್ಳಿ. ಹಾ, ಏನು ಅಡುಗೆ ಮಾಡ್ತೀರಾ ಸ್ಪೆಷಲ್ ಆಗಿ ನಿಮ್ಮಲ್ಲಿ? ನಾನ್ ವೆಜ್ ಜಾಸ್ತಿ ಮಾಡ್ತೀನಿ. ಅಬ್ಬಬ್ಬಾ, ಏನು ಮಾಡ್ತೀರೋ? ಚಿಲ್ಲಿ ಚಿಕನ್, ಓಹೋ. ಫಿಶ್ ಫ್ರೈ, ಕಬಾಬ್, ಆ ಥರ ಐಟಮ್ಸ್ ಮಾಡ್ತೀನಿ. ಓಕೆ. ನಾನು ಮಾಡಬೇಕಂತ ಮೂವಿ ಎಲ್ಲರೂ YouTube ಕಾಯ್ತಾರೆ ನೋಡ್ತೀರಾ? ಸರ್. ಹಾಂ, ನೋಡ್ತೀವಿ. ಇದು ಚಂದ್ರಪ್ಪ ಹೋಟೆಲ್ ಹೋಗಿದ್ವಿ, ಓಕೆ. ಮತ್ತೆ ಮನೆ ಹೋಳಿಗೆ ಅದಕ್ಕೆ ಅಲ್ಲಿ ಹೋಗಿದ್ವಿ. ಭಾಸ್ಕರ್ ಹತ್ರಕ್ಕೆ ಹೋಗಿದ್ವಿ. ಜಯನಗರ್. ಎಲ್ಲ ಚೆನ್ನಾಗಿದೆ, ಪರವಾಗಿಲ್ವಾ? ಹಾಂ, ಚೆನ್ನಾಗಿದೆ. ಓಕೆ. ಎಲ್ಲಿ ನೋಡಿದ್ರು ನಿಮ್ಮದೇ ಹವಾ ಸರ್. ನೆನ್ನೆ ರಾತ್ರಿ ಕೂಡ HL ಹೋಗಿದ್ವಿ. ಎಲ್ಲಿಗೆ? ಅಲ್ಲಿ HL. ಅಲ್ಲೊಂದವ? ಹಾ, ಅಲ್ಲಿ ಹೆಂಗೆ? ಅಲ್ಲಿ ಒಂದು ದೊಡ್ಡ ಬ್ಯಾನರ್ ಇತ್ತು ನಿಮ್ದೆ. ಪರವಾಗಿಲ್ಲ, ಎಲ್ಲೋ ಒಂದ್ ಕಡೆ ನೋಡ್ತಿರಲ್ಲ. ಮತ್ತೆ ಫ್ರೀ ಟೈಮಲ್ಲಿ ಏನು ಮಾಡೋದು? ಫ್ರೀ ಟೈಮ್ ಕಾಲೇಜಿಗೆ ಬಂಕ್ ಕೊಡಿದಾಗ? ಇಲ್ಲ ಸರ್, ಆಗಲ್ಲ. ಬಂಕ್ ಎಲ್ಲ ಹೊಡೆಯಲ್ವಾ? ಈಗ ಏನು ಗೊತ್ತಾ, ಒಂದು ಜಯನಗರದಲ್ಲಿ ಇರೋರು ಬಂಕ್ ಹೊಡೆದ್ರೆ ಜಯನಗರದಿಲ್ಲ ಮಲ್ಲೇಶ್ವರಕ್ಕೆ ಬಂದ್ಬಿಡ್ತಾರೆ. ಇಲ್ಲ ಸರ್, ಮಲ್ಲೇಶ್ವರದವ್ರು ಬಂಕ್ ಹೊಡೆದ್ರೆ ಜಯನಗರಕ್ಕೆ ಹೋಗ್ತಾರೆ. ಅಷ್ಟು ದೂರ ಹೋಗೋಕ್ಕಾಗಲ್ಲ ಸರ್, ಟ್ರಾಫಿಕ್ ಸರ್. ಹೌದಾ? ಅದು ಇರ್ಬೋದು. ಇದು ಒಂಥರ ಗೋಲ್ಡನ್ ಫ್ರೈ ಆಗಬೇಕು, ಸ್ವಲ್ಪ ಡೀಪ್ ಆಗಿ. ಓಕೆ, ಇದು ಆಗ್ತಾ ಇರಲಿ. ಆ ಕಡೆ ಏನು ಮಾಡೋಣ? ಪ್ಯಾನ್ ಇಡೋಣ ಸರ್. ಕಾಣ್ಬಿಟ್ಟು ಶುರು ಮಾಡೋಣ ಕೆಲಸನ? ಏನಂತಾರೆ ನಿಮ್ಮಪ್ಪ? ಓದಾದ್ಮೇಲೆ ಕೆಲಸ ಮಾಡು ಅಂತಾರ? ಹಾಂ ಸರ್. ಹೇಳಿದಾರಾ? ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಎಷ್ಟು 2 ವರ್ಷ ಕೆಲಸ ಮಾಡಬೇಕು, ಆಮೇಲೆ ಮದುವೆನಾ? ಯಾಕೆ? ಮದುವೆ ಮಾಡ್ಕೊಂಡು ಕೆಲಸ ಮಾಡಿ. ಅದು ಸೆಟ್ ಆದರೆ ಮದುವೆ ಈಸಿ ಅದು. ಖಂಡಿತ. ಹೆಂಗಿರ್ಬೇಕು ಹುಡುಗ? ಚೆನ್ನಾಗಿರ್ಬೇಕು. ಚೆನ್ನಾಗಿರ್ಬೇಕು ಅಂದ್ರೆ ಏನು? ಚೆನ್ನಾಗಿರೋ ಸಾಕು, ಕೆಲಸ ಬೇಡವಾ? ಸೆಟ್ಲ್ ಆಗಬೇಕು ಲೈಫಲ್ಲಿ. ಲೈಫಲ್ಲಿ ಯಾರು ಸೆಟ್ ಆಗಿದ್ದು ಉದಾಹರಣೆಗಳಿಲ್ಲ ರೀ. ಯಾರು ಸೆಟ್ ಅಂದ್ರೆ ಆಗಿದ್ದಾರೆ? ಚೆನ್ನಾಗಿರೋ ವರ್ಕ್ ಇರಬೇಕು. ಚೆನ್ನಾಗಿರೋ ವರ್ಕ್ ಇರಬೇಕು. ಮದುವೆ ಮೇಲೆ ಕೆಲಸ ಹೋದ್ರೂ ಪರವಾಗಿಲ್ಲ, ಕೆಲಸ ಹೋಗ್ಬೇಕು. ಕೆಲಸಕ್ಕೆ ಹೋಗ್ಬೇಕು. ಓಕೆ, ಆಮೇಲೆ ಓದಿರ್ಬೇಕು. ಹಾ, ಓದಿರ್ಬೇಕು. ಆಬ್ವಿಯಸ್ಲಿ ಕೆಲಸ ಮಾಡ್ತೀರಾ ಅಂದ್ರೆ ಓದಿರ್ತಾರೆ. ಕೆಲಸ ಓದಿಲ್ದೇವ್ರಿಗೂ ಕೆಲಸ ಇದೆ ರೀ. ನಿಮ್ಗೆ ಹೆಂಗಿರ್ಬೇಕು ಅಂತ ಹೇಳ್ರಿ ಹುಡುಗ ರೀ? ಚೆನ್ನಾಗಿರ್ಬೇಕು ಸರ್. ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ಸಾಕಾ? ಮತ್ತೆ ಕ್ಯಾರೆಕ್ಟರ್ ಸರಿ ಇರಬೇಕು ಫಸ್ಟ್. ಕ್ಯಾರೆಕ್ಟರ್ ಅಂದ್ರೆ ಏನು?
ವಜ್ರಮುನಿ ಥರ ಇರಬಾರ್ದು ಅಂತನಾ? ಆ ಥರ ಅಲ್ಲ ಸರ್, ಕರೆಕ್ಟಾಗಿ ಹೇಳ್ರಿ. ಏನ್ ಒಳ್ಳೆ ಗುಣಗಳಿರ್ಬೇಕು ಸರ್. ಗುಣಗಳು ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಗಣಗಳು ಗೊತ್ತಾಗುತ್ತೆ ಅಷ್ಟೇ. ನೀವ್ ಮದ್ವೆ ಆದಾಗ ಏನ್ ನೋಡ್ತೀರಿ ಸರ್ ಸುಚಿತ್ರಾ ಮೇಡಮ್? ನಾನು ಹೇಳ್ತೀನಿ ಆಮೇಲೆ. ಫಸ್ಟ್ ನಿಮ್ ಕತೆ ನೀವ್ ಹೇಳಿ. ಹೇಳಿ ಸರ್. ನಮ್ದು ಕತೆ ಆಗಿದೆ, ನಿಮ್ ಕತೆ ಹೇಳಿ ಇವಾಗ ಹೆಂಗ್ ಬೇಕು ಅಂತ ನಾನು ಹೇಳ್ತೀನಿ ಆಮೇಲೆ. ಈ ಸಾಕ ತೆಗೆಯೋಣ? ಹಾ ಸರ್, ಸಾಕಲ್ಲ? ಈರುಳ್ಳಿ ಹಾಕ್ತಾ ಇದೀನಿ ಸರ್. ಒಂದು ಸರಿ ಹುಡುಗ ಹೆಂಗಿರ್ಬೇಕು ಅಂತ ಕೇಳಿದ ತಕ್ಷಣ ಇಟ್ಟಿರೋ ಎಣ್ಸೆ ಮರ್ತ್ಬಿಟ್ರಲ್ಲ ನೀವು. ನೀವು ಸ್ಪೆಸಿಫಿಕೇಶನ್ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಕು, ನಂಗೆ ನೋಡೋ ಹುಡುಗ ಹೆಂಗಿರ್ಬೇಕು ಅಂತ. ಅವ್ರ ಸ್ವಲ್ಪ ಥರ ಏನೋ ಇರುತ್ತೆ. ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ, ಸ್ವಲ್ಪ ಉದ್ದವಾಗಿ ಹೆಚ್ಚಿರುತ್ತಾ ಮೆಣಸಿನ್ಕಾಯಿ, ಆಮೇಲಮ್ಮ ಕ್ಯಾಪ್ಸಿಕಮ್. ಎಸ್, ದಪ್ಪ ಮೆಣಸಿನ್ಕಾಯಿ. ಆಯಿತು. ಇದಕ್ಕೆ ರುಬ್ಬಿಂಗ್ ಏನಿಲ್ವಾ? ಏನೂ ಇಲ್ಲ ಸರ್, ಗ್ರೇವಿ ಎಲ್ಲಿಂದ ಬರುತ್ತಾ? ಬರುತ್ತೆ ಸರ್ ನೋಡಿ. ಆಮೇಲೆ ಇದು ಗಾರ್ಲಿಕ್, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ. ಆಮೇಲೆ ಇಷ್ಟು ಫ್ರೈ ಆಗಲಿ ಸರ್. ಎಸ್, ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್. ಅರಿಶಿನ ಸರ್ ಸ್ವಲ್ಪ. ರವಿ ಅವರ ಅರಿಶಿನ ಪುಡಿ ಸಾಕು ಸಾಕು. ಓಕೆ. ಸ್ವಲ್ಪ ಖಾರ ಪುಡಿ. ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಸಾಕು ಸಾಕು. ಏನು ಮಾಡೋದು ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಓದ್ತಾ ಇರ್ತೀನಿ ಸರ್. ಏನು? ಬುಕ್ಸು ಯಾವ ಬುಕ್ಸಾ ಸರ್? ಎಕ್ಸಾಮ್ಸ್ಗೆ. ಅದು ರೆಗ್ಯುಲರ್, ಫ್ರೀ ಇದ್ಬೇಕಲ್ಲ. ಸರ್ ಓದ್ತೀನಿ ಸರ್. ಓದ್ತೀರಾ? ಹಾಂ, ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಸರ್. ವೆರಿ ಗುಡ್. ಎಸ್, ಏನೋ ಮರ್ತೋಗಿದೆ, ಕರೆಕ್ಟಾಗಿ ನೋಡ್ಕೊಳ್ರಿ. ಟೊಮ್ಯಾಟೊ, ಹಾಕೋಣ ಇದನ್ನ. ಹಾಂ ಸರ್. ಇದು ಬೇಬಿ ಕಾರ್ನು. ಹಾಂ, ಇದು ರೋಸ್ಟ್ ಮಾಡಿರೋಂಥ ಬೇಬಿ ಕಾರ್ನ್ ಹಾಕ್ತಾ ಇದ್ದೀವಿ. ಹಾಕಿ ಮೇಡಮ್, ಹಾಕಿ. ಬೇಬಿ ಕಾರ್ನ್ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀವಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ. ಯಾಕಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಿರೋದ್ರಿಂದ ಅಲ್ಲಿ ಸ್ವಲ್ಪ ಉಪ್ಪು ಖಾರ ಜೊತೆಗೆ ಅದು ಮೆತ್ಕೊಂಡ್ರೆ ಸಾಕಾಗುತ್ತೆ. ಹಾಂ ಹೌದು ಎಸ್ ಮೇಡಮ್. ನೆಕ್ಸ್ಟ್ ಅಷ್ಟೇ ಸರ್, ಆಯಿತು. ಕೊತ್ತಂಬರಿ ಸೊಪ್ಪು ಗಾರ್ನಿಷ್ಗೆ ಹಾಕ್ಬೇಕು. ಏನೋ ಸೆಮಿ ಗ್ರೇವಿ ಮಾಡ್ತೀವಿ ಅಂದ್ರಿ, ನಾನು ಕೇಳಿದೆ ಅಲ್ವಾ ಗ್ರೇವಿ ಎಲ್ಲಿಂದ ಬರ್ತಿದ್ದಕ್ಕೆ ಅಂತ. ಸೆಮಿ ಸರ್ ಇದು. ಸೆಮಿ ಥರ ಕಾಣ್ತಾ ಇದೆಯಾ? ಹೌದು ನಮ್ಮ ಸರ್, ಭಾಷೆಯಲ್ಲಿ ಸೆಮಿ ಅಂದರೆ ಗೊತ್ತಾ ನಿಮಗೆ? ಸ್ವಲ್ಪ ಗ್ರೇವಿ ಇರಬೇಕು. ಆಯ್ತಾ? ಆಯಿತು ಸರ್. ಬೇಬಿ ಕಾರ್ನ್ ಸೆಮಿ ಗ್ರೇವಿ ರೆಡಿ ಇದೆ ಸರ್. ತಿರ್ಗಾ ಎಲ್ರಿ ಇದೆ ಸೆಮಿ ಗ್ರೇವಿ? ಆಯಿತು, ಬೇಬಿ ಕಾರ್ನ್ ಡ್ರೈ ರೆಡಿ ಇದೆ ಸರ್. ಎಸ್, ಬೇಬಿ ಕಾರ್ನ್ ಡ್ರೈ. ಇದು ಮಾಡ್ಬೇಕಾದ್ರೆ ಸೆಮಿ ಗ್ರೇವಿಯಿಂದ ಶುರುವಾಗಿ ಎಂಡ ಬೇಕಾದ್ರೆ ಫುಲ್ ಆ್ಯಂಡ್ ಫುಲ್ಲು ಡ್ರೈ ಆಗೋಯ್ತು. ನೋ ಪ್ರಾಬ್ಲಮ್. ಇದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಪ್ರಿಯಾಂಕ್ ಅವರು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬೇಬಿ ಕಾರ್ನ್ ಸೆಮಿ ಗ್ರೇವಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಬಿಳಿ ಕಾಳು ಮೆಣಸಿನ ಪುಡಿ, ಉಪ್ಪು, ನೀರು, ಬೇಬಿ ಕಾರ್ನ್ ಹಾಕಿ ಕಲಸಿ ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಹಸಿ ಮೆಣಸಿನಕಾಯಿ, ದಪ್ಪ ಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಹುರಿದು ಉಪ್ಪು, ಅರಿಶಿನ, ಅಚ್ಚ ಖಾರದ ಪುಡಿ, ಟೊಮೆಟೊ ಹಾಕಿ ಫ್ರೈ ಮಾಡಿ ಕರಿದ ಬೇಬಿ ಕಾರ್ನ್ ಹಾಕಿ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬೇಬಿ ಕಾರ್ನ್ ಸೆಮಿ ಗ್ರೇವಿ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಿಯಾಂಕ್ ಅವರು ಬಂದಿದ್ದಾರೆ. ಸೆಮಿ ಗ್ರೇವಿಯಿಂದ ಶುರು ಮಾಡಿ ಕಡೆಗೆ ಡ್ರೈ ಆಗೋಯ್ತು. ಚೆನ್ನಾಗಿ ಮಾಡಿದ್ದಾರೆ. ಮಾಡಿರೋ ಕ್ರಮ ಏನು ಚೆನ್ನಾಗಿತ್ತು. ನೋ ಪ್ರಾಬ್ಲಮ್. ಟೇಸ್ಟ್ ಮಾಡ್ಬೋದಾ? ಎಸ್ ಸರ್. ಹೇಗಿದೆ ಸರ್? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೆಂಗ್ ಗ್ರೇವಿ ಮಾಡಿದ್ದೀನಿ ಮಲ್ಲಿದನ್ನ? ಟೊಮ್ಯಾಟೊ ಜಾಸ್ತಿ ಹಾಕಿ. ಟೊಮೆಟೊ ಜಾಸ್ತಿ ಬಿಟ್ಟರೆ ಗ್ರೇವಿ ಆಗ್ಬಿಡುತ್ತಾ? ಟೊಮೆಟೊ ಪೇಸ್ಟ್ ಹಾಕಿದ್ರೆ ಗ್ರೇವಿ ಆಗುತ್ತೆ. ಇಲ್ಲ, ಲಾಸ್ಟ್ ಟೈಮ್ ಮಾತ್ರನೇ ಮಾಡಿದ್ದು ಮನೆಯಲ್ಲಿ ಸರ್. ಮನೇಲಿ ಅವರೆಲ್ಲ ಇದನ್ನ ಗ್ರೇವಿ ಅಂತ ಹೇಳ್ಬಿಟ್ರಾ? ಹಾಂ ಸರ್. ಪಾಪ ಮಗಳಲ್ವಾ, ಅವ್ರ ಅಪ್ಪ ಹೇಳಿರ್ತಾರೆ. ತಂಗಿ ಅಲ್ವಾ, ಅವ್ರ ಅಣ್ಣೀರು ಹೇಳಿರ್ತಾರೆ. ಅವ್ರ ಅಮ್ಮ ಬಿಡ್ತಾರ, ಒಂದೇ ಮಗಳು, ಹೋಗ್ಲಿ ಬಿಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಬೇಬಿ ಕಾರ್ನ್ ಡ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ರುಚಿಯಾಗಿದೆ, ಖಾರವಾಗಿದೆ. ಒಳ್ಳೆಯ ಒಂದು ಡ್ರೈ ಐಟಮು. ಇವ್ರಿಗೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ, ನವಿಲ್ಗರಿ ಮತ್ತು ಕೊಳಲಿನ ಸಿಂಬಲ್ ಇರ್ತಕ್ಕಂಥ ತುಪ್ಪ ನಿಮಗೋಸ್ಕರ. Thank you, sir. ರವಿ ಪ್ರಾಡಕ್ಟ್ ಅವರು ಅವರ ಮಸಾಲಾ ಪುಡಿಗಳನ್ನ ಇದ್ರೊಳಗೆ ಹಾಕಿ ಕೊಟ್ಟಿದ್ದಾರೆ. 5 ಜನ ಅಂದರೆ 20 ದಿನ ಬರ್ತದೆ.
ಅರೇಕಾಟಿ ಅಡಿಕೆಯಿಂದ ತಯಾರಾದಂಥ ಟೀ, ಕರ್ನಾಟಕದ ಟೀ, ಸೌಂದರ್ಯಕ್ಕೆ ಜೀರ್ಣಕ್ರಿಯೆಗೆ ಅದ್ಭುತವಾಗಿರುವಂಥ ಟೀ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಟ್ಟೆ ಒಗೆಯೋಕ್ಕೂ ಸೋಪು, ಪಾತ್ರೆ ತೊಳೆಯೋಕ್ಕೂ ಡಿಶ್ ವಾಶನ್ನು ಕೊಡ್ತಾ ಇದ್ದಾರೆ. ಇದು ತುಂಬ ಅದೇ ಇದೆ, ತೊಳೆ ಯೂಸ್ ಮಾಡ್ಕೊಳ್ಳಿ, ಬಟ್ಟೆ ಒಗ್ಕೊಳ್ಳಿ, ಥ್ಯಾಂಕ್ ಯು ಸರ್. ಪಾತ್ರೆ ತೊಳ್ಕೊಳ್ಳಿ. ಸತೀಶ್ ಸ್ಟೋರ್ಸ್ ಅದ್ಭುತವಾಗಿರುವಂಥ ಪೂಜಾ ಸಾಮಗ್ರಿಗಳ ಮಳಿಗೆ, A to Z ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಗಾಂಧಿ ಬಜಾರ್ನಲ್ಲಿ ನಮ್ಮ ಸತೀಶ್ ಸ್ಟೋರ್ಸ್ ಇದೆ. ಜೊತೆಗೆ ಮಲೇಶ್ವರಂ 8ನೇ ಕ್ರಾಸಲ್ಲೂ ಕೂಡ ಸತೀಶ್ ಸ್ಟೋರ್ಸ್ ಇದೆ. ಯಾವ ಪೂಜೆಗೆ ಏನು ಸಾಮಗ್ರಿ ಬೇಕು ಅಂತ ಅವ್ರಿಗೆ ಫೋನ್ ಮಾಡಿ ಹೇಳಿ ಇಮಿಡಿಯೇಟಾಗಿ ಕಳಿಸ್ಕೊಡ್ತಾರೆ. ತೊಳಿ ಮೇಡಮ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು. ಕೂದಲು ಯಾರು ಉದುರ್ತಾ ಇದೆ ನಿಮ್ಮಲ್ಲಿ? ಯಾರಿಗೂ ಇಲ್ಲ ಸರ್. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಕೂದಲು. ಋಷಿಕೇಶ್ ಬೃಂಗ ಏರ್ ಆಯಿಲ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏರ್ ಆಯಿಲ್ನ ಜೊತೆಗೆ ಒಂದು ಹರ್ಬಲ್ ಶಾಂಪು ಕೂಡ ಕೊಡ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಹರ್ಬಲ್ ಶಾಂಪು ಮತ್ತು ವಿಟಮಿನ್ ಇ ಇರ್ತಕ್ಕಂಥ ಏರ್ ಆಯಿಲು, ಜೊತೆಗೆ ವಿಟಮಿನ್ ಇಗಿಂತ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಕೆಮಿಕಲ್ ಇಲ್ಲದೆ ಮಾಡಿರ್ತಕ್ಕಂಥ ಏರ್ ಆಯಿಲು ತುಂಬ ಚೆನ್ನಾಗಿದೆ, ಯೂಸ್ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್. ಎಕ್ಸ್ಪ್ರೆಸ್ ರಸಮ್ನ ಕೊಡ್ತಾ ಇದ್ದಾರೆ ಮಯ್ಯಾಸ್ ಅವರು ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಡಿಸೈರ್ ಅವರು ಶುಗರ್ಲೆಸ್ ಸ್ವೀಟನ್ನು ಕೊಡ್ತಾ ಇದ್ದಾರೆ. ಮುರಳಿಯವರೇ, ದೀಪಾವಳಿ ಬಂದ್ಬಿಡ್ತು, ದೀಪಾವಳಿ ವಾರ ಬೇರೆ ಇವತ್ತು. ನೀವೇನಕ್ಕೆ ಸ್ವೀಟ್ನ ತಿಂತೀರಾ, ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಸ್ವೀಟ್ಲೆಸ್ ಇದು ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ ನೋಡಿ ಅಂತ ಕೊಟ್ಟಿದ್ದಾರೆ ನಿಮಗೋಸ್ಕರ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್. ಸೇಮ್ ಟು ಯು. ಮುಳಿಯ ಜ್ಯುವೆಲರ್ಸ್ ಅವರು ಒಂದು ಬೆಳ್ಳಿಯ ಶಿವನ ವಿಗ್ರಹವನ್ನು ಕೊಟ್ಟಿದ್ದಾರೆ ಥ್ಯಾಂಕ್ ನಿಮಗೆ. ಯು ಸರ್. ಜೊತೆಗೆ ಒಂದು 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಟ್ಟಿದ್ದಾರೆ. ಹೋಗಿ ಮಡಿಕೇರಿ ಗೋಣಿಕೊಪ್ಪ ಪುತ್ತೂರು ಶೋರೂಮ್ ಇದೆ, ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಇವರ ಶೋರೂಮ್ ಇದೆ. ಹೋಗಿ ಏನು ಬೇಕಾದ್ರೂ ತಗೊಂಡ್ಬನ್ನಿ. ಓಕೆ ಸರ್. ಪಾತ್ರೆ ತೊಳೆಯೋ ಸೋಪ್ ಖಾಲಿ ಆಗೋಯ್ತು ಅಂದರೆ ಬೇಜಾರು ಮಾಡ್ಕೊಬೇಡಿ. ಅವ್ರು 1000 ರೂಪಾಯಿ ಗಿಫ್ಟ್ ವೋಚರ್ ಕೊಡ್ತಾರೆ. SSS ಸೋಪ್ ಅಂಡ್ ಡಿಟರ್ಜೆಂಟ್ ಅವರು 1000 ರೂಪಾಯಿ ಗಿಫ್ಟ್ ವೋಚರು. Thank you, sir. ಎಷ್ಟು ಬೇಕಾದ್ರೂ ಸೋಪ್ ತನ್ನಿ, ಬಟ್ಟೆ ಒಗೆಯಕ್ಕೆ, ಆಯ್ತು, sir. ಪಾತ್ರೆ ತೊಳೆಯೋಕ್ಕೆ. ಅಡುಗೆ ಮಾಡ್ಕೋಬೇಕು, ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು, ಹಬ್ಬದ ಅಡುಗೆ ಸ್ಪೆಷಲ್ ಪುಸ್ತಕ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ಇವತ್ತಿನಿಂದ 8 ದಿನಗಳ ಕಾಲ ದೀಪಾವಳಿಯ ವಿಶೇಷ ಕಾರ್ಯಕ್ರಮ. ಯಾವುದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಯಾವುದೇ ಮಾಡ್ಕೋಬೋದು ಅಂತೆಲ್ಲ ತೋರಿಸುವಂಥ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಆರೋಗ್ಯದ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ. ಮುರಳಿಯವರೇ, ಹಬ್ಬ ಮಾಡ್ಕೊಳ್ಳಿ, ಒಳ್ಳೆ ಊಟ ಮಾಡಿ, ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇಡಿ ಅಂತ ಇದ್ದಾರೆ. ನಮಸ್ಕಾರ ಗುರುಜಿ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ, ನಮಸ್ಕಾರ. ಬನ್ನಿ ಗುರುಜಿ. ಏನು ಗುರುಜಿ ಇವತ್ತು ವಿಶೇಷವಾಗಿ ಏನೋ ಮಾಡಕ್ಕೆ ತಂದಿದ್ದೀರಾ ನಮಗೆ? ಇವತ್ತು ಒಂದು ಸಿಹಿ ಪದಾರ್ಥ, ಆದರೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಸ್ವಲ್ಪ ಬೇರೆ ಥರ ಇರುತ್ತೆ. ಓಕೆ, ಪೀನಟ್ ಬಟರ್ ಬನಾನಾ ಅಂತ ಮಾಡೋಣ. ಪೀನಟ್ ಬಟರ್ ಬನಾನಾ ಎಲ್ಲ ಇಂಗ್ಲೀಷಲ್ಲಿ ಇದೆ ಅಷ್ಟೇ, ಎಲ್ಲ ನಮ್ಮ ಮಾಮೂಲಿ ಪದಾರ್ಥಗಳೇ. ಓಕೆ, ಈ ಪೀನಟ್ ಬಟರ್ ಬನಾನಾ ಮಾಡಕ್ಕೆ ಏನೇನು ತಂದಿದ್ದೀರಾ? ಪೀನಟ್ ಬಟರ್ ಬನಾನಾ ಬೇಕಾಗುವ ಸಾಮಗ್ರಿಗಳು: ಕಡಲೆಕಾಯಿ ಬೀಜ, ಬಾಳೆಹಣ್ಣು, ಖರ್ಜೂರದ ಸಿರಪ್, ನಿಂಬೆಹಣ್ಣು, ತೆಂಗಿನಕಾಯಿ ತುರಿ. ಶುರು ಮಾಡ್ಬೋದಾ? ಇದು ಕುಡಿಯೋದ ತಿನ್ನೋದ ಗುರುಜಿ? ತಿನ್ನೋದು. 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 ಓಕೆ, ಶುರು ಮಾಡೋಣ ಗುರುಜಿ. ಏನು ಕೊಡಲಿ ನಿಮಗೆ? ಮೊದಲು ಇದನ್ನ ಪೀನಟ್ ಬಟರ್ ಮಾಡ್ಕೋಬೇಕು. ಮಾಡ್ಕೊಳ್ಳಿ. ಪೀನಟ್ ಬಟರ್ ಒಂದು ತರಹ ಬಟರ್ಗೆ ರಿಪ್ಲೇಸ್ಮೆಂಟ್ ನಾವು ಬಳಸ್ಬೋದು. ಓಕೆ ಆ ರುಚಿ, ಆ ಟೆಕ್ಸ್ಚರು, ಆ ಫೀಲ್ ಬರೋಲ್ಲ, ಓಕೆ. ಬಟ್ ಒಂದು 70% ಬರುತ್ತೆ. ಪೀನಟ್ ಬಟರು ಎಲ್ಲ ನಿಮಗೆ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ. ತುಂಬ ಜನ ಅದನ್ನು ಇಷ್ಟಪಟ್ಟು ಚಪಾತಿ ಪೂರಿಗೆ ಹಾಕೊಂಡು ತಿಂತಾರೆ. ಕೆಲವು ಅಡುಗೆಗಳಿಗೆ ಪೀನಟ್ ಬಟರೇ ಬೇಕಾಗುತ್ತೆ ಕೂಡ. ಸೊ ಕಡಲೆಕಾಯಿ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದಿರೋಂಥದ್ದು. ತೋರಿಸಿ ಗುರುಜಿ. ಮೊದಲು ಬಟರ್ ಮಾಡ್ತೀವಿ ಗುರುಜಿ. ನೀವು ಬಾಯಿಗೆ ಹಾಕೊಂಡು ತಿಂದ್ರೇ ನಮಗೆ ಸಮಾಧಾನ. ಹಿಂಗೆ ಚೆನ್ನಾಗಿದೆ ಗುರುಜಿ, ಮಾಡಿ ಗುರುಜಿ. ಒರಿಜಿನಲ್ ಅದು. ಸೊ ಹುರಿದಿಟ್ಕೊಂಡಿರೋಂಥ ಕಡಲೆಕಾಯಿ ಬೀಜನ ಮೊದಲು ಹಾಕೊಳ್ಳೋಣ. ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಎಲ್ಲಿ ತನಕ ಗ್ರೈಂಡ್ ಮಾಡ್ತೀವಿ ಅಂತಂದರೆ ಅದರಲ್ಲಿರೋ ಎಣ್ಣೆ ಅಂಶ ಮತ್ತು ಆ ಪೀನಟ್ ಕಂಬೈನ್ ಆಗಿ ಪೇಸ್ಟ್ ಥರ ಆಗುತ್ತೆ. ನೀರು ಹಾಕಂಗಿಲ್ಲ ಗುರುಜಿ ಇದಕ್ಕೆ? ನೋ ಖಂಡಿತ ಏನೂ ಹಾಕೋಂಗಿಲ್ಲ, ಇಷ್ಟೇ. ಹಾಕಿ ಗುರುಜಿ. ಓಕೆ ಗುರುಜಿ, ಪೀನಟ್ ಬಟರ್ ಆಯ್ತಾ? ಹಾಂ, ಪೇಸ್ಟ್ ಥರ ಆಗ್ಬಿಡುತ್ತೆ. ಅದಕ್ಕೆ ಎಣ್ಣೆ ಹಾಕಿಲ್ಲ, ನೀರನ್ನು ಹಾಕಿಲ್ಲ, ಏನೂ ಹಾಕಿಲ್ಲ. ನೋಡಿ, ಇದನ್ನು ಪೀನಟ್ ಬಟರ್ ಅಂತ ಯೂಸ್ ಮಾಡ್ತಾರೆ. ಓಕೆ ಓಕೆ ಗುರುಜಿ. ಇದ್ಯಾವ ಬಾಳೆಹಣ್ಣು ಗುರುಜಿ? ಇಷ್ಟು ದೊಡ್ಡದೈತೆ? ಪಚ್ಚ ಬಾಳೆಹಣ್ಣು. ಓಕೆ ಗುರುಜಿ. ಸೊ ಇದ್ರ ಮೇಲೆ ಹೇಳಿ ಗುರುಜಿ. ನಿಂಬೆಹಣ್ಣು ರಸನ ನಾವು ಮೊದಲು ಬಾಳೆಹಣ್ಣು ಮೇಲೆ? ಹೌದು. ಮುಗ್ದೋಯ್ತು ಕತೆ ಗುರುಜಿ. ಸ್ವಲ್ಪ ನಿಂಬೆ ಹುಳಿ ಬಾಳೆಹಣ್ಣಿನ ಮೇಲೆ. ಈಗ ಕೊಬ್ಬರಿ ಮತ್ತು ಡೇಟ್ ಸಿರಪ್ ಅಥವಾ ಪೇಸ್ಟ್ನ ಮಿಕ್ಸ್ ಮಾಡೋಣ. ಮಾಡಿ ಮಾಡಿ. ಖರ್ಜೂರದ ಪೇಸ್ಟು ಮತ್ತು ತುರಿದಿರತಕ್ಕಂಥ ಫ್ರೆಶ್ ತೆಂಗಿನಕಾಯಿ, ಅದ್ರ ಕಾಂಬಿನೇಷನ್ನೇ ಬೇರೆ. ತಿನ್ಬೇಕಂದ್ರೆ ಒಳ್ಳೆ ಮಜವಾಗಿರ್ತದೆ. ಆ ಡೇಸ್ಟ್ ಪೇಸ್ಟ್ ಜೊತೆಗೆ, ಅಂದರೆ ಖರ್ಜೂರದ ಪೇಸ್ಟ್ ಜೊತೆಗೆ ಆ ತುರಿದಿರೋಂಥ ಕಾಯಿ ತುರಿನ ಹಾಕೊಂಡ್ಬಿಟ್ರೆ ಅದ್ರ ಮಜಾ ಬೇರೆ ಆಗಿರುತ್ತೆ. ಸೊ ನೆಕ್ಸ್ಟು ಈ ಡೇಟ್ ಇದನ್ನ ಏನು ಇವಾಗ ಪೀನಟ್ ಬಟರ್ ಮಾಡಿಕೊಂಡು ಓಕೆ ಗುರುಜಿ, ಅದನ್ನು ಇದ್ರ ಮೇಲೆ ಸ್ಮಿಯರ್ ಮಾಡೋಣ. ಓಕೆ ನೋಡಿ ಗುರುಜಿ, ಅದು ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಬಟ್ರು. ಹಾಂ, ಹೌದು.
ಅದು ಗಟ್ಟಿದೆ ಗುರುಜಿ, ನೀವು ಹಂಗೆ ಹಚ್ಚಕ್ಕಾಗಲ್ಲ, ಕೈಲಿ ಹಚ್ಬೇಕಿನ್ನ ಅದನ್ನು. ಅಷ್ಟು ಗಟ್ಟಿಯಾದಂಥ ಪೇಸ್ಟು ತಯಾರಾಗಿದೆ. ಅಂದರೆ ನೀವು ಅದನ್ನು ತುಂಬ ಜನ ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಂಡು ತಿಂತಾರೆ, ಚಪಾತಿಗೆ ಹಾಕ್ಕೊಂಡು ತಿಂತಾರೆ, ಎಲ್ಲ ಹೆಂಗೆ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು. ತಿನ್ನೋಕ್ಕೆ ರುಚಿ ಇರಬೇಕಷ್ಟೇ. ಸ್ವಲ್ಪ ಅಫ್ಕೋರ್ಸ್ ಕಡಲೆಕಾಯಿ ವಾಸನೆ ಇರುತ್ತೆ, ಇರುತ್ತೆ ಅದಿರುತ್ತೆ. ಅದ್ರ ವಾಸನೆ ಇದ್ದೇ ಇರುತ್ತೆ ಸ್ವಲ್ಪ. ಇಲ್ಲ ಅಂದರೂ ತೇಗದ ಮೇಲೆ ಆದರೂ ಬರುತ್ತೆ. ಬರುತ್ತೆ ಖಂಡಿತ. ಖರ್ಜೂರದ ಪೇಸ್ಟ್ ಜೊತೆಗೆ ತೆಂಗಿನಕಾಯಿನ ಹಾಕಿ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಅದ್ರ ಮೇಲೆ ಉದುರಿಸ್ಕೋಬೇಕು. ಹೌದು. ಓಹೋ, ದೀಪಾವಳಿಯ ವಿಶೇಷ ಕಾರ್ಯಕ್ರಮದಲ್ಲಿ ಗುರೂಜಿಯವರು ಸಹ ಸ್ವೀಟನ್ನು ಮಾಡಿ ಕೊಡ್ತಾ ಇದ್ದಾರೆ. ಆರೋಗ್ಯಕರವಾದಂಥ ಸಿಹಿ. ಕಡಲೆಕಾಯಿ ಬೀಜ, ಹುರ್ಕೊಂಡಿರತಕ್ಕಂಥ ಕಡಲೆಕಾಯಿ ಬೀಜ ಕ್ರಿಸ್ಪಿಯಾಗಿ ಬಾಯಿಗೆ ಸಿಕ್ಕಲಿ ಅಂತ ಹೇಳಿ. ಓಕೆ. ಪೀನಟ್ ಬಟರ್ ಬನಾನಾ. ಪೀನಟ್ ಬಟರ್ ಬನಾನ ಮಾಡಿಕೊಟ್ಟಿದ್ದಾರೆ ಗುರುಜಿಯವರು. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪೀನಟ್ ಬಟರ್ ಬನಾನಾ ಮಾಡ್ಕೊಳ್ಳಿ. ಪೀನಟ್ ಬಟರ್ ಬನಾನಾ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ತೆಂಗಿನಕಾಯಿ ತುರಿ, ಖರ್ಜೂರದ ಸಿರಪ್ ಅನ್ನು ಕಲಸಿಕೊಳ್ಳಿ. ಬಾಳೆಹಣ್ಣಿನ ಮೇಲೆ ನಿಂಬೆ ರಸ, ಕಡಲೆಕಾಯಿ ಬೀಜದ ಪೇಸ್ಟ್, ಖರ್ಜೂರದ ಸಿರಪ್, ತೆಂಗಿನಕಾಯಿ ತುರಿಯ ಮಿಶ್ರಣ, ಹುರಿದ ಕಡಲೆಕಾಯಿ ಬೀಜ ಹಾಕಿದರೆ ಆರೋಗ್ಯಕರವಾದ ಪೀನಟ್ ಬಟರ್ ಬನಾನಾ ತಿನ್ನಲು ರೆಡಿ. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ, ದೀಪಾವಳಿಯ ವಿಶೇಷವಾದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆ ಮಾಡಿಕೊಟ್ಟಿದ್ದಾರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಗುರುಜಿ, ಟೇಸ್ಟ್ ಮಾಡೋದಾ? ಶೋರ್. ರಸಾಯನ ಅನ್ಕೋಬೋದು, ಆದ್ರೆ ಅನ್ಕೊಳಕ್ಕಾಗಲ್ಲ. ಒಳ್ಳೆ ಚೆನ್ನಾಗಿದೆ ಗುರುಜಿ, ಅದ್ಭುತ ಇದೆ ಗುರುಜಿ, ತಿನ್ಬೋದು. ಪದಾರ್ಥಗಳನ್ನ ಪ್ರತಿನಿತ್ಯ ಬಳಸುವಂಥದ್ದೇ, ಅದರಲ್ಲೇನು ಹೊಸತನ ಏನಿಲ್ಲ. ಬಟ್ ಆ ಕಾಂಬಿನೇಷನ್ನಲ್ಲಿ ಆ ಮೆಥಡಾಲಜಿ ಏನಿದೆ ಅದು ಇಟ್ ಗಿವ್ಸ್ ಎ ಡಿಫ್ರೆಂಟ್ ಟೇಸ್ಟ್, ಫ್ರೇಗ್ರೆನ್ಸ್, ಅಪಿಯರೆನ್ಸ್ ಎಲ್ಲ ಬೇರೆ ಬೇರೆ ಆಗುತ್ತೆ. ಚೆನ್ನಾಗಿ ಗುರುಜಿ. ಓಕೆ ಗುರುಜಿ, ಹಬ್ಬ ಬರ್ತಾ ಇದೆ, ದೀಪಾವಳಿ ಹಬ್ಬ ಬಂದೇ ಬಿಡ್ತು ಗುರುಜಿ. ನಿಜ ಇಲ್ಲೆಲ್ಲ ಬ್ಯೂಟಿಫುಲ್ ಆಗಿ ನೀವು ಡೆಕೋರೇಟ್ ಮಾಡಿದ್ರೆ ಮುಂದಿನ ಗೊತ್ತಾಗುತ್ತೆ. ವಾರ ಇಷ್ಟೊತ್ತಿಗೆ ಹೆಚ್ಚು ಕಡಿಮೆ ಹಬ್ಬ ಮುಗಿಯುತ್ತಾ ಬಂದ್ಬಿಟ್ಟಿರುತ್ತೆ. ಬಹಳ ಸಂತೋಷನೂ ಆಗುತ್ತೆ, ಖುಷಿ ಆಗುತ್ತೆ, ಬೇಜಾರು ಆಗುತ್ತೆ. ಯಾಕೆ ಗುರುಜಿ? ಬೇಜಾರೇ ಜಾಸ್ತಿ ಆಗೋದು. ಯಾಕೆ ಗುರುಜಿ? ಈಗಾಗಲೇ ನಾವು ಕಿವಿ ಟಮಟೆ ಒಡೆದೋಗುವಷ್ಟು ಶಬ್ದನ ಸಹಿಸ್ಕೊಂಡು ಬದುಕಿದ್ದೀವಿ, ಎಸ್ಪೆಷಲಿ ಬೆಂಗಳೂರಿನಲ್ಲಿ. ಈ ಪಟಾಕಿಗಳನ್ನ ಬಳಸಿದಾಗ ಇನ್ನೂ ಜಾಸ್ತಿ ಪೊಲ್ಯೂಷನ್ ಆಗುತ್ತೆ. ಹೊಗೆ ಈಗಲೇ ಕೆಟ್ಟು ಕುಲಗೆಟ್ಟು ಹೋಗಿದೆ, ಅದನ್ನು ಇನ್ನು ಸ್ವಲ್ಪ ಹಾಳು ಮಾಡ್ತೀವಿ. ನೀರು ಹಾಳಾಗೋಗಿದೆ, ಭೂಮಿ ಹಾಳಾಗೋಗಿದೆ. ಎಲ್ಲವನ್ನ ನಾಶ ಮಾಡೋದಕ್ಕೆ ಮತ್ತೊಂದು ಸುಲಭವಾದ ದಾರಿ ಪಟಾಕಿ ಹೊಡೆಯೋದು. ಏನು ದೀಪಾವಳಿ ದಿನ ಪಟಾಕಿ ಹೊಡಿದಾರೆ ಹೆಂಗ್ ಗುರುಜಿ? ನಾಟ್ ನೆಸಸರಿ. ಅದರ ಉದ್ದೇಶ ಏನಿದೆ? ರಾಮ ವನವಾಸ ಮುಗಿಸ್ಕೊಂಡು ಬಂದ, ಪಾಂಡವರು ಅವರು ವನವಾಸ ಮುಗಿಸ್ಕೊಂಡು ಬಂದರು. ಇದನ್ನ ಸೆಲೆಬ್ರೇಟ್ ಮಾಡೋಕ್ಕೆ, ನರಕಾಸುರನ ವಧೆ ಆಯಿತು. ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಸಿಂಬಾಲಿಕ್ ಆಗಿ ನಾವು ಮಾಡೋದು. ಅದನ್ನು ಶಬ್ದ ಮಾಡಿ ಪೊಲ್ಯೂಷನ್ ಮಾಡಬೇಕಾ? ನಾಟ್ ನೆಸಸರಿ. ಸೆಲೆಬ್ರೇಟ್ ಮಾಡಿದ್ರೆ ಆಯಿತು. ದೇವ್ರ ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿ ಬಂದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಬಂದರೆ ಆಯಿತು. ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಸಣ್ಣಗೆ ಶಬ್ದ ಮಾಡುವಂಥ, ಕಡಿಮೆ ಶಬ್ದ ಮಾಡುವಂಥ, ಹೊಗೆ ಕಮ್ಮಿ ಬರುವಂತಹ ಸ್ವಲ್ಪ ಪಟಾಕಿ ಒಂದು ಅಭ್ಯಾಸಕ್ಕೋಸ್ಕರ ಸ್ವಲ್ಪ ಬಳಸಿದ್ರು ಆಯಿತು. ಅಥವಾ ಸಾಮೂಹಿಕವಾಗಿ ಒಂದು ಏರಿಯಾನವರೆಲ್ಲ ಸೇರಿಕೊಂಡು ಸ್ವಲ್ಪ ಊರು ಆಚೆ ಹೋಗಿ ಯಾರಿಗೂ ತೊಂದರೆ ಆಗದಂಗೆ ಒಟ್ಟೊಟ್ಟಿಗೆ ನಾವು ಪಟಾಕಿನ ಸುಟ್ಟಾಗಲೂ ಒಳ್ಳೆಯದಾಗತ್ತೆ. ಯಾಕೆಂತ ನಾನು ಹೇಳ್ತೀನಿ ನೋಡಿ, ಎಷ್ಟು ಕೆಟ್ಟದಾಗತ್ತೆ ಅಂತ. ಇದರಿಂದ ನಾಯ್ಸ್ ಪೊಲ್ಯೂಷನ್ ಆಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ, ಏರ್ ಪೊಲ್ಯೂಷನ್ ಆಗುತ್ತೆ, ಆಕ್ಸಿಡೆಂಟ್ಸ್ ಆಗಿ ಕಣ್ಣು ಎಲ್ಲ ಕಳ್ಕೊಳ್ಳುವಂತಹ ಸಂಭವಗಳು ಬೇಕಾದಷ್ಟು ಇರುತ್ತೆ. ಈ ಪಟಾಕಿನ ನಾವು ತಯಾರು ಮಾಡಬೇಕಾದ್ರೆ ಅದಕ್ಕೆ ಒಂದು ಬ್ಲೆಂಡ್ ಆಫ್ ಚಾರ್ಕೋಲ್ ಬೇಕಾಗತ್ತೆ, ಅಲಾಂಗ್ ವಿತ್ ಸಲ್ಫರ್ ಆ್ಯಸ್ ಫ್ಯೂಯಲ್. ಇದು ಸುಡಬೇಕಾದ್ರೆ ಆಕ್ಸಿಜನ್ ಸಪ್ಲೈ ಬೇಕು, ಒಟ್ಟಿಗೆ ಜಾಸ್ತಿ ಸಪ್ಲೈ ಬೇಕು ಆಕ್ಸಿಜನ್ನು. ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ, ಈ ಸ್ಪೀಡ್ ಅಪ್ ಮಾಡೋದಕ್ಕೋಸ್ಕರ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಬಳಸ್ತೀವಿ. ಆ ಕೆಟ್ಟ ಕೆಮಿಕಲ್ಲು. ಇನ್ನು ಈ ಕಲರ್ಗೆ ಬರಬೇಕು, ಸ್ಪಾರ್ಕಲ್ಸ್ ಬರಬೇಕು. ನಾವು ಸುರ್ಸುರ್ಬತ್ತಿ ಆರ್ಡಿನರಿ ಹಚ್ಚಕ್ಕೆ ಹೋಗಲ್ಲ, ಸ್ಪಾರ್ಕಲ್ ತೊಗೊಳಪ್ಪ, ಸ್ಪಾರ್ಕಲ್ ಕೊಡಪ್ಪ ಅಂತ ಕೇಳ್ತೀವಿ. ಆ ಸ್ಪಾರ್ಕಲ್ಸ್ಗೋಸ್ಕರ ಕೆಲ ಕೆಮಿಕಲ್ಸ್ನ ಹಾಕ್ತೀವಿ. ಇದೆಲ್ಲ ಹೈಲಿ ಟಾಕ್ಸಿಕ್ ಹೆವಿ ಮೆಟಲ್ಸ್ನ ನಾವಿಲ್ಲಿ ಬಳಸ್ತೀವಿ. ಉದಾಹರಣೆಗೆ ಈ ಬ್ರಿಲಿಯಂಟ್ ವೈಟ್ ಬರಬೇಕು, ಆ ಫ್ಲವರ್ ಪಾಟ್ ಆಗಲಿ ಅಥವಾ ನಾವು ಭೂಚಕ್ರ, ವಿಷ್ಣು ಚಕ್ರ, ಸುರ್ಸುರು ಬತ್ತಿಗಳಿಗೆ ಬಳಸ್ತೀವಿ. ಇದರಲ್ಲಿ ಅಲ್ಯೂಮಿನಿಯಂ ಕಂಟೆಂಟ್ಸ್ ಇರುವಂತಹ ಕೆಮಿಕಲ್ಸ್ನ ನಾವು ಬಳಸ್ತೀವಿ.
ಇದರಿಂದ ಸ್ಕಿನ್ಗೆ ಬಹಳ ಕೆಟ್ಟದ್ದಾಗತ್ತೆ ಮತ್ತು ಈ ಪೊಲ್ಯೂಟೆಂಟ್ಸ್ ಏನಿದೆ ಅದು ಆಹಾರದ ಜೊತೆ ಸೇರ್ಕೊಂಡ್ಬಿಟ್ಟು ಬಯೋ ಅಕ್ಯುಮುಲೇಷನ್ ಅಂತ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಸೇರಿ ಭಾಳ ಕೆಟ್ಟದ್ದಾಗತ್ತೆ. ನೆಕ್ಸ್ಟ್ ಇಷ್ಟಕ್ಕೆ ಬರ್ತೀವ, ಆ ಸ್ಪಾರ್ಕಲ್ ಜೊತೆ ಅಡಿಷನಲ್ ಆಗಿ ಗ್ಲಿಟರ್ ಆಗಬೇಕು. ಅದಕ್ಕೆ ಆ್ಯಂಟಿಮನಿ ಸಲ್ಫೈಡ್ ಅನ್ನೋಂಥ ಕೆಮಿಕಲ್ನ ನಾವು ಬಳಸ್ತೀವಿ. ಇದರ ಹೈಲಿ ಟಾಕ್ಸಿಕ್ ಸ್ಮೋಕು, ಅದು ಕಾರ್ಸೋಜೆನಿಕ್ ಅಂದರೆ ಕ್ಯಾನ್ಸರ್ ಬರೋದಕ್ಕೆ ಒಂದು ದಾರಿಗೆ ಆಗತ್ತೆ. ಇದು ಹೈಲಿ ಕಾರ್ಸೋಜೆನಿಕ್. ನೆಕ್ಸ್ಟು ಬಣ್ಣಗಳು ಬೇಕು, ಯಾಕಂದ್ರೆ ಬಳಿ ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿ ನಮ್ಗೆ ಸಾಕಾಗಲ್ಲ. ಎಲ್ಲ ಕಲರ್ಫುಲ್ ಆಗೇ ಇರಬೇಕು. ಇದಕ್ಕೆ ನಾವು ಬಳಸ್ತೀವಿ ಆರ್ಸನಿಕ್ ಕಾಂಪೌಂಡ್ಸ್ನ ಬಳಸ್ತೀವಿ. ಇದನ್ನು ಬಳಸಿದಾಗ ಇದರ ಆ್ಯಶ್ ಅಂದರೆ ಬೂದಿ ಏನಿದೆ ಅದು ಲಂಗ್ ಕ್ಯಾನ್ಸರ್ ಮತ್ತು ಸ್ಕಿನ್ ಇರಿಟೇಟ್ ಆಗುತ್ತೆ. ವಾಟ್ಸ್ ಬರುತ್ತೆ. ವಾಟ್ ಅಂದರೆ ಈ ನರಗುಳ್ಳೆ ಥರ ಪುಟ್ಟದ್ದು ಬರುತ್ತೆ. ನರಗುಳ್ಳೆನೇ ಅಲ್ಲ, ಅದು ನರದ ಪ್ರೊಜೆಕ್ಷನ್ಸ್, ಸಣ್ಣ ಸಣ್ಣ ಕುತ್ತಿಗೆ ಹತ್ರ ಮುಖದ ಮೇಲೆಲ್ಲ ಬರುತ್ತೆ. ಇದೆಲ್ಲ ವಾಟ್ಸ್ ಬರೋ ಸಂಭವ ಇರುತ್ತೆ. ಇನ್ನು ಈ ಗ್ರೀನ್ ಹಸಿರು ಬಣ್ಣ ಬೇಕು ನಮಗೆ, ಫ್ಲವರ್ ಪಾಟ್ ಆಗಲಿ ಮತ್ತೊಂದಾಗಲಿ ಹಸಿರು ಬಣ್ಣ ಬೇಕು ಅಂತ ಕೇಳ್ತೀವಿ. ಅದು ಬೇಕಾದಾಗ ಬೇರಿಯಂ ನೈಟ್ರೇಟ್ ಅಂತ ನಾವು ಬಳಸ್ತೀವಿ ಕೆಮಿಕಲ್. ಇದು ಹೈಲಿ ಪಾಯ್ಸನಸ್ ಫ್ಯೂಮ್ಸ್, ರೆಸ್ಪಿರೇಟರಿ ಟ್ರ್ಯಾಕ್ ಮತ್ತು ಲಂಗ್ಸ್ನೆಲ್ಲ ಇರಿಟೇಟ್ ಮಾಡೋ ಸಾಧ್ಯತೆ ಇದೆ. ಇನ್ನು ನೀಲಿ ಬಣ್ಣಕ್ಕೆ ನಾವು ಬಳಸ್ತೀವಿ ಕಾಪರ್ ಕಾಂಪೌಂಡ್ಸ್, ತಾಮ್ರದ ಸಾಲ್ಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಇದು ಯೂಸ್ ಮಾಡಿದಾಗ ಕಾರ್ಸೋಜೆನಿಕ್ ಆಗಿಬಿಟ್ಟು ಕ್ಯಾನ್ಸರ್ಗಳು ಬರೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಸಲ್ಫರ್ನ ನಾವು ಬಳಸಿದಾಗ ಆ್ಯಸಿಡ್ ಡ್ರೈನ್ ಅಂತ ಆಗುತ್ತೆ. ಮಳೆ ಬಂದಾಗ ಎಲ್ಲರಿಗೂ ಖುಷಿ ಆಗಬೇಕು, ಆದರೆ ಆ್ಯಸಿಡ್ ಡ್ರೈನ್ ಆದಾಗ ಆ್ಯಸಿಡ್ನ ಮೈ ಮೇಲೆ ಸುರ್ಕೊಂಡಂಗೆ ಆಗುತ್ತೆ. ದೇಹ ಹಾಳಾಗೋಗುತ್ತೆ, ಭೂಮಿ ಹಾಳಾಗೋಗುತ್ತೆ, ಕುಡಿಯೋ ನೀರು ಹಾಳಾಗುತ್ತೆ, ಸರ್ವಸ್ವವು ಹಾಳಾಗೋಗಿ ವೆಜಿಟೇಷನ್ ಅಂದರೆ ನಾವು ಬೆಳಿತೀವಲ್ಲ ತರಕಾರಿ ಗಿರ್ಕಾಯಿ ಎಲ್ಲ ಹಾಳಾಗೋಗುತ್ತೆ. ಇನ್ನು ಪರ್ಪಲ್ ಬರಬೇಕಾದ್ರೆ ರುಬಿಡಿಮ್ ಅಂತ ಮತ್ತು ಕ್ಯಾಡ್ಮಿಯಮ್ ಅಂತ ಬಳಸ್ತೀವಿ. ಇದು ಬಂದಾಗ ಏನಾಗುತ್ತೆ, ಕ್ಯಾನ್ಸರ್ ಆಫ್ ದ ಥೈರಾಯ್ಡ್, ಕ್ಯಾನ್ಸರ್ ಆಫ್ ದ ಲಂಗ್ಸ್ ಬರೋಕ್ಕೆ ಇದು ಕಾರಣ ಆಗುತ್ತೆ. ಮತ್ತು ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ. ಥೈರಾಯ್ಡ್ನಲ್ಲಿ ಹೈಪರ್ ಮತ್ತು ಹೈಪೋ ಅಂತಿದೆ. ಹೈಪೋಥೈರಾಯ್ಡಿಸಮ್ ಬರೋ ಸಾಧ್ಯತೆ ಇದೆ. ಈ ಥರ ಒಂದೊಂದಕ್ಕೂ ಒಂದೊಂದು ಟನ್ ಆಫ್ ಕೆಮಿಕಲ್ಸ್ ನಾವು ಬಳಸಿ ಅದನ್ನು ಸುಟ್ಟಾಗ ನಾವು ಬದುಕಬೇಕಾಗಿರೋಂಥ ಪ್ರಕೃತಿ ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನನ್ನ ವಿನಂತಿ ಇಷ್ಟೇ. ಅಫ್ಕೋರ್ಸ್ ನಮ್ಗೆ ಸಂಪ್ರದಾಯದಿಂದ ತಲತಲಾಂತರದಿಂದ ಬಂದಿರೋಂಥ ಹಬ್ಬ ಆಚರಿಸ್ಬೇಡ ಅಂತಿಲ್ಲ, ಆಚರಿಸಿ ಫಸ್ಟ್ ಕ್ಲಾಸಾಗಿ ನೀವೇ ಹೇಳ್ಕೊಡ್ತೀರಾ, ಇಲ್ಲೆಲ್ಲ ಹೇಳ್ಕೊಡ್ತಾ ಇದೀವಿ. ತಿಂಡಿ ತೀರ್ಥ ಮಾಡ್ಕೊಂಡು ನೆಕ್ಕಿ ತಿನ್ನಿ, ಯಾರು ಬೇಡ ಅಂತಾರ? ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಒಳ್ಳೇದಾಗುವಂಗೆ ದೇವರನ್ನು ಬೇಡ್ಕೊಳ್ಳಿ, ಯಾರಾದರೂ ಬೇಡ ಅಂತಾರ? ಸಿಂಬಾಲಕ್ಕಾಗಿ ಸುಮ್ಮನೆ 1-2 ಪಟಾಕಿ ಹಚ್ಚಿ, ಆಗ ಪೊಲ್ಯೂಷನ್ ಆಗಲ್ಲ. ನಾವು ನಮ್ಮ ಮಕ್ಕಳು, ನಮ್ಮ ಪ್ರಾಣಿ ಪಶುಗಳು ಮಕ್ಕಳು ಆರೋಗ್ಯವಾಗಿ 100 ವರ್ಷ ಬದುಕೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ದೀಪಾವಳಿನ ಕೇರ್ಫುಲ್ಲಾಗಿ ಮಿನಿಮೈಸ್ ಮಾಡಿ ಪಟಾಕಿನ ಆಚರಿಸಿ. ಇನ್ನು ಕಣ್ಣು ಕೈ ಕಾಲು ಏನೇನೋ ಕಳ್ಕೊಳ್ತಾರೆ, ಲೈಫ್ ಲಾಂಗ್ ಅದು ಹೋಯ್ತು ಅಂತಲೇ ಅರ್ಥ. ಹಾಗಾಗಿ ಕೇರ್ಫುಲ್ಲಾಗಿ ಆದಷ್ಟು ಕಡಿಮೆ ಬಳಸಿ ಅಂತ ನನ್ನ ಕೋರಿಕೆ. ನಮ್ಮ ಇವತ್ತಿನ ವಿಶೇಷವಾದ ಕಾರ್ಯಕ್ರಮ ದೀಪಾವಳಿಯ ವಾರದಲ್ಲಿ ದೀಪಾವಳಿಗೋಸ್ಕರ ವಿಶೇಷವಾದ ಕಾರ್ಯಕ್ರಮಗಳು, ಜೊತೆಗೆ ಈ ವಾರ ಪೂರ್ತಿಯಾಗಿ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ RR ಕ್ಯಾಟ್ರಸ್ನ ರಂಗನಾಥ್ ಅವರು ಬರ್ತಾ ಇದ್ದಾರೆ. ಒಳ್ಳೆ ಒಂದು ದೀಪಾವಳಿಗೆ ತಿಂಡಿ ತೋರಿಸ್ತೀನಿ ಸರ್, ಅದು ಎಲ್ಲರ ಮೇಲೂ ಮಾಡ್ಕೊಳ್ತಾರೆ, ನೀವು ನಮ್ಗೆ ಹೇಳೇ ಇಲ್ಲ ಅಂತ ಇದ್ದಾರೆ. ರಂಗನಾಥ್ ಅವರೇ, ಡಲ್ ಆಗ್ಬಿಟ್ಟಿದ್ದೀರಾ? ಇಲ್ಲ ಸರ್, ಸ್ಟಡಿ ಸರ್. ಓಕೆ, ಏನು ಮಾಡ್ತಾ ಇದ್ದೀರಾ ಸರ್? ಇವತ್ತು ಹೆಸರುಬೇಳೆ ನಿಪ್ಪಟ್ಟು. ಹೆಸರುಬೇಳೆ ನಿಪ್ಪಟ್ಟು ಮಾಡ್ತಾರೆ? ಹೆಸರುಬೇಳೆ ಮಿಕ್ಸ್ ಮಾಡಿ ನಿಪ್ಪಟ್ಟು. ಹೌದೇ? ನಮ್ಗೆ ಗೊತ್ತಿಲ್ಲ. ನೋಡಿ ಸರ್, ಈ ಹೆಸರುಬೇಳೆ ನಿಪ್ಪಟ್ಟು ಮಾಡಕ್ಕೆ ಏನೇನು ತಂದಿದ್ದೀರಿ? ಹೆಸರುಬೇಳೆ ನಿಪ್ಪಟ್ಟು ಬೇಕಾಗುವ ಸಾಮಗ್ರಿಗಳು: ಹೆಸರುಬೇಳೆ, ಚಿರೋಟಿ ರವೆ, ಮೈದಾ ಹಿಟ್ಟು, ಮೊಸರು, ಅಡುಗೆ ಸೋಡಾ, ಗುಂಟೂರು ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಬಿಳಿ ಎಳ್ಳು, ಅಕ್ಕಿ ಹಿಟ್ಟು, ಜೀರಿಗೆ, ಇಂಗು, ಕರಿಬೇವು, ಉಪ್ಪು, ಎಣ್ಣೆ. ಶುರು ಮಾಡುವೆ. ನಿಮಗೆ ಒಂದು ಬೌಲ್ ಕೊಡಿ ಸರ್. ಚಿರೋಟಿ ರವೆ ಹಾಕೊಳ್ಳಿ ಸರ್. ಒಳ್ಳೆ ಹೆಸರುಬೇಳೆ ನಿಪ್ಪಟ್ಟು ನೋಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಯಾವಲ್ಲ ಒಂದೇ ಥರ ನಿಪ್ಪಟ್ಟು ಬೇಡ, ಇದು ಚೆನ್ನಾಗಿರುತ್ತೆ. ಒಂದ್ಸರಿ ನೋಡ್ಕೊಳ್ಳಿ ಅಂತ ಬೇರೆ ನಮ್ಮ ಮೇಲೆ ಚಾಲೆಂಜ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅರ್ಧ ಬಟ್ಲು ಸರ್ ಮೈದಾ, ಒಂದೇ 1 ಚಮಚ. 1 ಚಮಚ ಮೈದಾ. ಬೈಂಡಿಂಗ್ಗೋಸ್ಕರ ಜಾಸ್ತಿ ಹಾಕೊಂಡ್ರೆ ಓಕೆ ಪೂರಿ ಥರ ಉಬ್ಬಿಡುತ್ತೆ. ಓಕೆ, ಪೂರಿ ಥರ ಉಬ್ಬಾರ್ದು, ನಿಪ್ಪಟ್ಟು ಥರ ಚಪಾಟಿಯಾಗಿರಬೇಕು. ಹೌದು ಸರ್. ಸರ್ ಅಕ್ಕಿ ಹಿಟ್ಟು 1 ಬಟ್ಲು. 1 ಬಟ್ಲು ಅಕ್ಕಿ ಹಿಟ್ಟಿಗೆ 2 ಸ್ಪೂನಷ್ಟು ಮೈದಾ ಹಾಕೊಂಡ್ರೆ ಸಾಕು. ದೊಡ್ಡ ಬಟ್ಲೆ ಹಾಕಿ, ಅದರಿಂದ 1/4 ಬಟ್ಲು ಅಷ್ಟು ಹಾಕೊಂಡು. ಡನ್ ಸರ್. 1 ಚಿಟಿಕೆ ಸೋಡಾ ಹಾಕಿ ಸರ್. ಇದು ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು. ಓಕೆ, ಇಲ್ಲ ಅಂದರೆ ಬಿಸಿ ಎಣ್ಣೆ. ಎಸ್ ಸರ್. ಕರಿಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಹಾಕಿ ಸರ್. ಇದಕ್ಕೆ ಕಡಲೆಕಾಯಿ ಬೀಜ ಹಾಕಲ್ವಾ ನೀವು? ಅಲ್ಲ, ಆಪ್ಷನಲ್ ಅದು. ಕಡಲೆಕಾಯಿ ಬೀಜ ಹಾಕಿದ್ರೆ ಹೆಸರುಬೇಳೆ ಹಾಕಲ್ಲ. ಓಕೆ ಸರ್. ಸರ್ ಅಂದರೆ ಇದು ನಾವು ಈ ಕಡಲೆಕಾಯಿ ಬೀಜ ಹಾಕೋ ಜಾಗದಲ್ಲಿ ಹೆಸರುಬೇಳೆ ಹಾಕ್ತಾ ಇದ್ದೀವಿ. ಹಾಕ್ತಾ ಇದ್ದೀವಿ. ಓಕೆ ಸರ್. ಹೆಸರುಬೇಳೆ ನೆನೆಸಿ ಹಾಕಬೇಕು. ನೆನೆಸಿ ನೀರನ್ನು ತೆಗೆದು
ಓಕೆ ಹಾಕ್ಬೇಕು ಸರ್. ಬಿಳಿ ಎಳ್ಳು ಓಕೆ, 1 ಚಮಚದಷ್ಟು ಜೀರಿಗೆ, ಹಾಕೊಳ್ಳಿ ಸರ್. ಸ್ವಲ್ಪ ಇಂಗು, ಎಸ್ ಸರ್. ಆಮೇಲೆ ನೆನೆಸಿರೋ ಹೆಸರುಬೇಳೆ. ಹೆಸರುಬೇಳೆ ನೆನೆಸಿ ತಂದಿದ್ದೀವಿ. ಹೌದು, ನೆನೆಸಿ ಒಂದು 2-3 ಸಲ ತೊಳಿಬೇಕು. ತೊಳೆದು ತಂದಿರೋಂಥ ಹೆಸರುಬೇಳೆ ಹೌದು ಸರ್. ಹಾಕಿ ಸರ್. ಓಹೋ ನಾನು ತಿಂದಿಲ್ವೇನಪ್ಪ ಇದು ಹೆಸರುಬೇಳೆ ನಿಪ್ಪಟ್ಟು. ಹಾಂ ಸರ್, ಮಿಕ್ಸಿಗೆ ತೊಗೊಳ್ಳಿ. ಇದು ಗುಂಟೂರು ಮೆಣಸಿನ್ಕಾಯಿ, ಖಾರಕ್ಕೆ ಕೊಬ್ಬರಿ, ಒಣ ಕೊಬ್ಬರಿ, ತುರಿದಿರೋ ಅಂಥ ಒಣ ಕೊಬ್ಬರಿ. ಎಸ್, ಎಣ್ಣೆಲಿ ಕರಿಯತ್ತಾನೆ ಇದು ಎಣ್ಣೆಲಿ ಕರಿಯತ್ತೆ ನಿಪ್ಪಟ್ಟನ್ನ. ಸರ್. ಹೌದು ಎಣ್ಣೆ ಸರ್. ಇಟ್ಕೋಬೋದೆ? ಎಣ್ಣೆ ಇಟ್ಕೊಂಬಿಡೋಣ ಸರ್. ಸರ್ ಸ್ವಲ್ಪ ಮೊಸರು ಮಿಕ್ಸಿಗೆ ಹಾಕಿ. ಮಿಕ್ಸಿಗೆ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಕೊಬ್ಬರಿ ಹಾಕ್ಕೊಂಡಿದ್ದೀವಿ, ಅದಕ್ಕೆ 1-2 ಸ್ಪೂನಷ್ಟು ಮೊಸರು ಹಾಕಿ ರುಬ್ಬಿಸ್ಕೊಳ್ತಾ ಇದ್ದೀವಿ. ಹೌದು ಸರ್. ಹಾಕ್ತಾ ಇದ್ದೀನಿ ಸರ್. ಹಾಕಿ ಹಾಕಿ. ಓಕೆ ಸರ್. ಈ ಕಲರ್ ಬಂದಮೇಲೆ ಸ್ವಲ್ಪ ನಿಪ್ಪಟ್ಟು ಆಗುತ್ತೆ ಅಂತ ಸ್ವಲ್ಪ ನಮಗೆ ಗೊತ್ತಾಗೋದು. ಭರವಸೆ. ಅಲ್ಲಿ ತನಕ ಈ ನಿಪ್ಪಟ್ಟು ಅಂದರೆ ಭಯ ಆಗ್ತಾ ಇರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಬಳಸ್ತಾ ಇದ್ದೀವಿ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಉಪ್ಪು ಹಾಕೊಳ್ಳಿ. ರುಬ್ಬಿರೋ ಮಸಾಲ ಹಾಕೊಂಡಿದ್ದೀವಿ, ಕಲಿಸ್ಕೊಳ್ತಾ ಇದ್ದೀವಿ. ನೀರು ಒಂಚೂರು ಬಿಸಿ ಎಣ್ಣೆ. ಹಾಂ, ಸ್ವಲ್ಪ ಬಿಸಿಯಾದಂಥ ಎಣ್ಣೆ ಇನ್ನು ಸ್ವಲ್ಪ ಹಾಕಿ ಸರ್. ಹಾಂ ಸಾಕು ಸರ್. ಸಾಕಾ? ಹ್ಞೂ ಸಾಕು. ಜಾಸ್ತಿ ಎಣ್ಣೆ ಹಾಕ್ಬಿಟ್ರು ನಿಪ್ಪಟ್ಟು ಬಿಟ್ಕೊಂಡ್ಬಿಡುತ್ತೆ ಬಿಟ್ಕೊಂಡ್ಬಿಡುತ್ತೆ ಅಲ್ವಾ? ಖಂಡಿತ ಸರ್. ತುಂಬ ಜೋರ್ಕಾಯಿ ಹೂವು ಇರಬಾರ್ದು. ಹೌದು, ಚೆನ್ನಾಗಿ ಮಿದ್ದಷ್ಟು ಚೆನ್ನಾಗಿ ಬರುತ್ತಲ್ಲ ಅದು. ಹೌದು ಸರ್. ಬಿಟ್ಕೋಬಾರ್ದಷ್ಟೇ ಎಣ್ಣೆಲಿ ಬಿಟ್ಟಾಗ. ನಿಜ. ಮೇನ್ ಅದೊಂದೇನೆ. ಈ ನಿಪ್ಪಟ್ಟು ಆಗ್ಬೋದು, ಚಕ್ಲಿ ಆಗ್ಬೋದು. ಸರ್ ಒಂದು ತಟ್ಟೆ ಕೊಡಿ. ಹಾಕ್ಕೊಳ್ಳಿ. ಮೀಡಿಯಮ್ ಸೈಜ್ ಹಾಕಲ್ವಾ ಸರ್? ನಿಪ್ಪಟ್ಟು ಥರನೇ ಮಾಡಿ ಸರ್. ಎಣ್ಣೆ ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ನ ಬಳಸ್ತಾ ಇದ್ದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹೆಸರು ಬೇಳೆಯ ನಿಪ್ಪಟ್ಟು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಕಜ್ಜಾಯ ಥರ ತೂತ್ ಬೇರೆ ಮಾಡಿದ್ದೀರಾ ಮಧ್ಯದಲ್ಲಿ ನಿಪ್ಪಟ್ಟಿಗೆ? ಬೇಯುತ್ತೆ ಸರ್. ನಿಪ್ಪಟ್ಟು ಯಾವಾಗಲೂ ಕರುಮ್ ಕರುಮ್ ಅಂತಾನೆ ತಿನ್ಬೇಕು. ಹೌದು, ಕಮ್ಮಿ ಅಲ್ವೇ? ಮೀಡಿಯಮ್ ಕವಲ್ ಬೇಯಿಸಿದ್ರೆ ಕ್ರಿಸ್ಪಿ ಆಗಿರುತ್ತೆ. ಓಕೆ ಹೀಗೆ ಸರ್. ಓಕೆ, ಸರ್ ಹೆಸರುಬೇಳೆ ನಿಪ್ಪಟ್ಟು. ಹೆಸರುಬೇಳೆ ನಿಪ್ಪಟ್ಟನ್ನ ಮಾಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ RR ಕ್ಯಾಟ್ರಸ್ ಅವರು. ಸರ್, ಮಾಮೂಲಿ ನಿಪ್ಪಟ್ಟು ಯಾವಾಗಲೂ ಮಾಡ್ಕೋತಾ ಇರ್ತೀರಾ, ದೀಪಾವಳಿಗೆ ಈ ನಿಪ್ಪಟ್ಟು ಮಾಡ್ಕೊಂಡು ತಿನ್ನೋಡಿ ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಇದು ನಮ್ಮ ಇವತ್ತಿನ ವಿಶೇಷವಾದಂಥ ದೀಪಾವಳಿಯ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸಿದೀವಿ. ನೋಡ್ಕೊಳ್ಳಿ, ನಿಪ್ಪಟ್ಟು ತಟ್ಕೊಳ್ಳಿ. ಹೆಸರುಬೇಳೆ ನಿಪ್ಪಟ್ಟು ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಗುಂಟೂರು ಮೆಣಸಿನಕಾಯಿ, ಒಣ ಕೊಬ್ಬರಿ ತುರಿ, ಮೊಸರು, ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಒಂದು ಬೌಲ್ಗೆ ಚಿರೋಟಿ ರವೆ, 1 ಚಮಚ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅಡುಗೆ ಸೋಡಾ, ಕರಿಬೇವು, ಬಿಳಿ ಎಳ್ಳು, ಜೀರಿಗೆ, ಇಂಗು, ನೆನೆಸಿದ ಹೆಸರುಬೇಳೆ, ರುಬ್ಬಿದ ಖಾರ, ಉಪ್ಪು, ಸ್ವಲ್ಪ ನೀರು, ಬಿಸಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ನಿಪ್ಪಟ್ಟಿನಂತೆ ತಟ್ಟಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಹೆಸರುಬೇಳೆ ನಿಪ್ಪಟ್ಟು ತಿನ್ನಲು ರೆಡಿ. ಓಕೆ, ಟೇಸ್ಟ್ ಮಾಡೋದಾ? ದಯವಿಟ್ಟು ಸರ್. ಒಳ್ಳೆ ಒಂದು ನಿಪ್ಪಟ್ಟನ್ನ ಮಾಡಿದ್ದಾರೆ. ಹೇಗಿದೆ ಸರ್? ಚೆನ್ನಾಗಿದೆಯಾ? ಚೆನ್ನಾಗಿದೆ, ಚೆನ್ನಾಗಿದೆ, ಹೊಸ ಸರಿ. ಖಾರ ಇನ್ನೂ ಬೇಕಿತ್ತಾ? ಸರಿ ಇದೆ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ ಯು ಸರ್. ಚೆನ್ನಾಗಿದೆ ನೋಡಿ. ಆ ಕರುಮ್ 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 ಅಂತ ಹೆಸರು ಬೇಳೆ ಸಿಗುತ್ತಲ್ಲ, ಅದ್ರ ಮಜಾನೇ ಬೇರೆ. ಖಂಡಿತ ಚೆನ್ನಾಗಿದೆ. ಇದಕ್ಕೆ ಕಡಲೆಕಾಯಿ ಬೀಜ ಹಾಕೋಬೋದು, ಹುರ್ಗಡ್ಲೆ ಹಾಕೋಬೋದು. ಕಡಲೆಕಾಯಿ ಬೇಡ, ಇದು ಬೇರೆ. ಇದು ಅಲ್ಲ, ಅದು ಬೇರೆ.
ಹೆಸರುಬೇಳೆ ಹಾಕಿ ಹೋದರೆ ಆಪ್ಷನ್ ಓಕೆ, ಹೆಸರು ಬೇಳೆ ಬಂದು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ಹಾಕೋಬೋದು. ಹಾಕೋಬೋದು. ಇನ್ನೇನು ಹಾಕೋತೀವಿ? ಕಡಲೆ ಪಪ್ಪು ಹಾಕೋಬೋದು. ಪಪ್ಪು. ಓಕೆ, ಹುರುಗಡ್ಲೆ. ಚೆನ್ನಾಗಿದೆ. ಒಳ್ಳೆ ಅದ್ಭುತವಾಗಿರುವಂಥ ಒಂದು ನಿಪ್ಪಟ್ಟನ್ನು ಮಾಡಿ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಥರ ನಿಪ್ಪಟ್ಟುಗಳನ್ನ ಮಾಡಿಸ್ಕೋಬೇಕು, ಒಳ್ಳೆ ಅಯ್ಯಂಗಾರರ ಫುಡ್ಡನ್ನು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ನಮ್ಮ ರಂಗನಾಥ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ರಂಗನಾಥ್ ಅವ್ರ ನಂಬರ್ ಹೇಳಿ. 973 973 11 11 66 66 307. ಇದಕ್ಕೆ ಮಾಡಿದ್ರೆ ಸಾಕು, 307ಗೆ ಅಯ್ಯಂಗಾರರೇ ಫೋನ್ ತೆಗಿತಾರೆ, ಏನ್ ಬೇಕೋ ಮಾಡಿ ಕಳಿಸ್ತಾ ಇರ್ತಾರೆ. ಥ್ಯಾಂಕ್ ಯು ಅಯ್ಯಂಗಾರೇ. ಥ್ಯಾಂಕ್ ಯು ಸರ್. Thank you, sir. ಹ್ಯಾಪಿ ದೀಪಾವಳಿ. Thank you, sir. ಈ ವಾರ ಪೂರ್ತಿ ದೀಪಾವಳಿ ಸ್ಪೆಷಲ್ ಇದೆ. ಖಂಡಿತ, ಇನ್ನೇನು sir. ಅಡುಗೆ ಮಾಡ್ತೀರಿ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ನಿಪ್ಪಟ್ಟನ್ನು ಮಾಡಿದ್ದಾರೆ. ತುಂಬ ಸಖತ್ತಾಗಿದೆ. ಹೆಸರು ಬೇಳೆಯ ನಿಪ್ಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಾಲಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ತುಂಬ ಜನ ಕೇಳ್ತಾ ಇದ್ದಾರೆ, ಅವ್ರಿಗೆಲ್ಲ ಕೊಡಬೇಕು. ಮುರುಳಿ ಆಮೇಲೆ ಕೊಟ್ಕೊಳ್ಳಿ, ಫಸ್ಟು ಕಾರ್ಯಕ್ರಮ ಮುಗಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮನ್ನ ಕರ್ಸ್ಕೊಳ್ತೀವಿ. ಜೊತೆಗೆ ಸುಚಿತ್ ಅವರು ಒಳ್ಳೆ ಈವೆಂಟನ್ನು ಶುರು ಮಾಡಿದ್ದಾರೆ, ಒಳ್ಳೆ ಫುಡ್ಡನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ಈವೆಂಟು, ಒಳ್ಳೆ ಫುಡ್ಡು, ಎಂಟೈರ್ ಈವೆಂಟನ್ನು ಆರ್ಗನೈಸ್ ಮಾಡಬೇಕಾದ್ರೆ ಸುಚಿತ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವರ ನಂಬರ್ 9731909496. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಈವೆಂಟನ್ನು ಬುಕ್ ಮಾಡಿಸಿ ಅಂತ ತಿಳ್ಕೊಂಡು ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಇದು ದೀಪಾವಳಿಯ ವಿಶೇಷ ಕಾರ್ಯಕ್ರಮ, ಒಗ್ಗಂಡಬಿ ಕಾರ್ಯಕ್ರಮ.